ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಬಹುಮುಖ ಪ್ರತಿಭೆ, ಬಹುಮುಖ ವ್ಯಕ್ತಿತ್ವ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನವಾಗಿ ನಿಲ್ತಾರೆ ಇವತ್ತಿನ ನಮ್ಮ ಅತಿಥಿ. ಬೋಧನೆ ಆಗಿರಬಹುದು, ಸಂಶೋಧನೆ, ಅಧ್ಯಯನ, ರಾಜಕೀಯ, ಚುನಾವಣೆ, ಬರವಣಿಗೆ, ಹೀಗೆ ಜೀವನದುದ್ದಕ್ಕೂ ಜ್ಞಾನದ ಹಸಿವು, ಪುಸ್ತಕದ ಒಲವು, ಸಾಧಿಸಬೇಕೆಂಬ ಛಲವು ಇದೆಲ್ಲವೂ ಸೇರಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಾವೂ ಬೆಳೆದು ಬೆಂಬಲವಾಗಿ ನಿಂತಿದ್ದಾರೆ. ಆ ಮೂಲಕ ವಿದ್ಯಾರ್ಥಿಗಳಿಗಾಗಿರಬಹುದು, ಶಿಕ್ಷಕರಿಗಾಗಿರಬಹುದು ದಾರಿ ದೀಪವಾಗಿ ನಿಲ್ತಾರೆ. ಅಷ್ಟೇ ಅಲ್ಲ, ಸಂಗೀತ, ಕಲಾ, ಸಾಹಿತ್ಯ ಅಷ್ಟೇ ಮಾತ್ರ ಪರಂಪರೆಯಾಗಿ ಮುಂದುವರಿಬೇಕಾ? ಇಲ್ಲ, ಶಿಕ್ಷಣವೂ ಕೂಡ ಒಂದು ಪರಂಪರೆಯನ್ನಾಗಿ ಇಡೀ ಕುಟುಂಬ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಹೀಗಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ, ಸುಧಾರಣೆಗಳಾಗ್ತಾ ಇದೆ. ಆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲದಲ್ಲಿ ನಾವಿದ್ದೀವಿ. ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ. ಹೊಸ ನೀತಿ ನಮಗೆ ಶಿಕ್ಷಣಕ್ಕೆ ಬಂದಿದೆ. ಅದರಲ್ಲೂ ಕೂಡ ಪ್ರಾಮಾಣಿಕವಾದ ಕೆಲಸವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದ ಸುದೀರ್ಘವಾದಂಥ ಬೋಧನಾ ವೃತ್ತಿ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಅಂದರೆ ಇಷ್ಟೆಲ್ಲವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಲವು ವಿಶ್ವವಿದ್ಯಾಲಯಗಳು, ಹಲವು ಕಾಲೇಜು, ಹಲವು ಹುದ್ದೆಗಳಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನು ಮಾಡಿ, ಸಾಧನೆ ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾರು ಅನ್ನುವಂತಹ ಕುತೂಹಲಕ್ಕೆ ನಾವು ಈಗ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡ್ಕೊಂಡು ಬರೋಣ. ಬನ್ನಿ. ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದಿಂದ ಬೋಧನೆ, ಸಂಶೋಧನೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಣ ತಜ್ಞ, ಸಂಶೋಧಕ, ಲೇಖಕ ಡಾಕ್ಟರ್ ಸಂದೀಪ್ ಶಾಸ್ತ್ರಿ. ಶಿಕ್ಷಣದ ಮಹತ್ವವನ್ನು ಅರಿತಿರುವ ಸಂದೀಪ್ ಶಾಸ್ತ್ರಿಯವರು ರಾಜಕೀಯ ವಿಜ್ಞಾನದಲ್ಲಿ BA, MA, MPhil, PhD ಪೂರೈಸಿದ್ದಾರೆ. ರಾಜಕೀಯ ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನ ಆರಂಭಿಸಿದ ಸಂದೀಪ್ ಶಾಸ್ತ್ರಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಮುಂದೆ ಜೈನ್ ವಿಶ್ವವಿದ್ಯಾಲಯದಲ್ಲಿ ಮುಖ್ಯಸ್ಥರಾಗಿ, ನಿರ್ದೇಶಕರಾಗಿ, ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಮೂಡಿಸಿದ್ದಾರೆ. ಭೋಪಾಲ್ನ ಜಾಗರಣ್ ಲೇಕ್ ಸಿಟಿ ವಿಶ್ವವಿದ್ಯಾಲಯದಲ್ಲಿ 2 ವರ್ಷಗಳ ಕಾಲ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ ಸಂದೀಪ್ ಶಾಸ್ತ್ರಿಯವರು ಪ್ರಸ್ತುತ ನಿಟ್ಟೆ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಅಲ್ಲದೆ ವಿವಿಧ ದೇಶಗಳಲ್ಲಿನ ರಾಜಕೀಯ ಪಕ್ಷ ಸುಧಾರಣಾ ಯೋಜನೆಗಾಗಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ನೇಪಾಳದಲ್ಲಿ ಆಡಳಿತ ಯೋಜನೆಗಾಗಿ ವಿಶ್ವ ಬ್ಯಾಂಕ್, ಮ್ಯಾನ್ಮಾರ್ನಲ್ಲಿ ಪ್ರಜಾಪ್ರಭುತ್ವೀಕರಣ ಯೋಜನೆಗಾಗಿ ಅದರ ಸಾಮರ್ಥ್ಯ ನಿರ್ಮಾಣಕ್ಕಾಗಿ ಫೆಡರೇಷನ್ಗಳ ವೇದಿಕೆ, ದಕ್ಷಿಣ ಸುಡಾನ್ನಲ್ಲಿ ಸಂವಿಧಾನ ರಚನೆ ಮತ್ತು ಸುಡಾನ್ನಲ್ಲಿ ಫೆಡರಲಿಸಂಗೆ ಅಂತಾರಾಷ್ಟ್ರೀಯ ಸಲಹೆಗಾರರಾಗುವ ಮೂಲಕ ಪ್ರಪಂಚ ಪರ್ಯಟನೆ ಮಾಡಿದ ಹೆಮ್ಮೆಯ ಕನ್ನಡಿಗರೆನಿಸಿಕೊಂಡಿದ್ದಾರೆ. ಕರ್ನಾಟಕ ಯುವ ನೀತಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಯುವ ನೀತಿ ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಮೀಕ್ಷೆ ಆಧಾರಿತ ಚುನಾವಣೆ ಮತ್ತು ಅಭಿಪ್ರಾಯ ಅಧ್ಯಯನಗಳಲ್ಲಿ ತೊಡಗಿರುವ ಅಖಿಲ ಭಾರತ ಸಾಮಾಜಿಕ ವಿಜ್ಞಾನಿಗಳ ಜಾಲವಾದ ಲೋಕನೀತಿಯ ರಾಷ್ಟ್ರೀಯ ಸಂಯೋಜಕರಾಗಿರುವ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಅವರು ದೂರದರ್ಶನ ಸೇರಿದಂತೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ರಾಜಕೀಯ ವಿಶ್ಲೇಷಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. 14 ಪುಸ್ತಕಗಳು, ಸಂಪಾದಿತ ಪುಸ್ತಕಗಳಲ್ಲಿ 60 ಅಧ್ಯಾಯಗಳು ಮತ್ತು ಪ್ರಸಿದ್ಧ ನಿಯತಕಾಲಿಕೆಗಳಲ್ಲಿ 100ಕ್ಕೂ ಹೆಚ್ಚು ಲೇಖನಗಳು, ಪ್ರಮುಖ ಪತ್ರಿಕೆಗಳು, ಆನ್ಲೈನ್ ಪೋರ್ಟಲ್ಗಳಲ್ಲಿ 500ಕ್ಕೂ ಹೆಚ್ಚು ಅಂಕಣಗಳನ್ನು ರಚಿಸುವ ಮೂಲಕ ಬರವಣಿಗೆಯಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. 50ಕ್ಕೂ ಹೆಚ್ಚು ದೇಶಗಳಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಭಾಷಣ ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ. ಶಿಕ್ಷಕರಾಗಿ, ಸಂಶೋಧಕರಾಗಿ, ತರಬೇತುದಾರರಾಗಿ ನಿರಂತರ ಕ್ರಿಯಾಶೀಲರಾಗಿರುವ ಶಿಕ್ಷಣ ತಜ್ಞ ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಈ ವಾರದ ನಮ್ಮ ಅತಿಥಿ. ಪ್ರಸ್ತುತ ನಿಟ್ಟೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಡಾಕ್ಟರ್ ಸಂದೀಪ್ ಶಾಸ್ತ್ರಿಯವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್, ತಮಗೆ ಧನ್ಯವಾದ ಸರ್. ಭಾಳ ಹೆಮ್ಮೆ ಅನಿಸುತ್ತೆ ಸರ್, ನಾವು ಪತ್ರಿಕಾ ಮಾಧ್ಯಮವನ್ನು ನೋಡಿದಾಗ ಅದು ನಮಗೆ ಕತ್ತಿಯ ರೂಪದಲ್ಲಿ ಲೇಖನವನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಆ ಲೇಖನದಲ್ಲಿ ಅಕ್ಷರಗಳು ಬರಬೇಕು ಅಂತ ಹೇಳಿದ್ರೆ ನಿಮ್ಮಂಥ ಶಿಕ್ಷಕರು ಬೋಧನೆಯನ್ನು ಮಾಡಿ ಅವರಿಗೆ ಅಕ್ಷರವನ್ನು ತುಂಬಿದಾಗ ಮಾತ್ರ ಇದು ಸಾಧ್ಯ. ಹಾಗಾಗಿ ನನಗನ್ಸುತ್ತೆ ಎಲ್ಲದಕ್ಕಿಂತ ಮೊನಚಾದದ್ದು ಅದು ಶಿಕ್ಷಣ, ವಿದ್ಯೆ ಅಂತ. ಅಂದರೆ ಆ ಒಂದು ಕ್ಷೇತ್ರದಲ್ಲಿ 40 ವರ್ಷಗಳಿಗೂ ಹೆಚ್ಚು
ವರ್ಷ ಕೆಲಸ ಮಾಡಿದ್ದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ನಾನು ಸಾಮಾನ್ಯವಾಗಿ ಶಿಕ್ಷಕರನ್ನ ಗಮನಿಸಿದಾಗ ಅದು ಒಂದು ಪರಂಪರಾಗತವಾಗಿ ಅಂದರೆ ಅವರ ತಂದೆಯೋ ಅವರ ತಾತನೋ ಹೀಗೆ ಮನೆಯಲ್ಲಿ ಮನೆತನದಲ್ಲಿ ಅದು ಬೆಳೆದು ಬಂದಿರುತ್ತೆ. ಅಂದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ಥರದ್ದು ಏನಾದರೂ ಹಿನ್ನೆಲೆ ಇದೆಯಾ ಸರ್? ನನ್ನ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಇರಲಿಲ್ಲ. ತಂದೆ ಸಿವಿಲ್ ಇಂಜಿನಿಯರ್ ಆಗಿದ್ದರು, ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ CPWD ಅಲ್ಲಿ ಎಂಜಿನಿಯರ್ ಆಗಿದ್ದರು. ತಾಯಿ ಒಂದು ರೀತಿಯಲ್ಲಿ ಬ್ರಿಟಿಷ್ ಕಾಲದಲ್ಲಿಯೇ BA ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರು. ಮುಂಬೈದು ತುಂಬ ಪ್ರಮುಖ ಕಾಲೇಜ್ ವಿಲ್ಸನ್ ಕಾಲೇಜ್ ಅಂತ ಒಂದಿದೆ, ಅಲ್ಲಿ ಅವರ BA ಮಾಡಿದರು. ಆದರೆ ಆ ನಂತರ ಯಾವುದೇ ಒಂದು ಕೆಲಸಕ್ಕೆ ಸೇರಲಿಲ್ಲ. ಅವರು ತುಂಬ ಒಂದು ಸಂದರ್ಭದಲ್ಲಿ ಹೇಳ್ತಿದ್ರು, ನನ್ನ ಶಾಲೆಯಲ್ಲಿ 2 ಮಕ್ಕಳಿದ್ರು ಆ್ಯಂಡ್ ಆ ಶಾಲೆ ತುಂಬ ಪ್ರಮುಖ ಶಾಲೆ. ಆ 2 ಮಕ್ಕಳು ನನ್ನ ಶಾಲೆಯಲ್ಲಿದ್ದ ನನ್ನ ಮಕ್ಕಳೇ. ಸೊ ಆ ಥರದ ನಾನು ಟೀಚರ್ ಆಗಿದ್ದೆ ಅಂತ ಅವರು ಹೇಳ್ತಿದ್ರು. ಸೊ ಎಜುಕೇಷನ್ ಫೀಲ್ಡಿಗೆ ಸೇರಿದ್ರಲ್ಲಿ ನಾನು ಮತ್ತು ಅಣ್ಣ ಇಬ್ಬರು ಎಜುಕೇಷನ್ಸ್ ಫೀಲ್ಡಿಗೆ ಬಂದೇವೆ. ಎಜುಕೇಷನ್ ಫೀಲ್ಡಲ್ಲಿ ಇಬ್ಬರು ನಮ್ಮ ಇಡೀ ಪ್ರೊಫೆಷ್ನಲ್ ಲೈಫನ್ನು ನಾವು ಇಬ್ಬರು ಸ್ಪೆಂಡ್ ಮಾಡಿದ್ದೇವೆ. ಒಂದು ಒಳ್ಳೆ ಸಂಗತಿ ಏನಾಯ್ತಂದರೆ, ನಾವು ಇಬ್ಬರ ಹೆಂಡತಿಗಳು ಸಹ ಎಜುಕೇಷನ್ ಫೀಲ್ಡಿಗೆ ಬಂದರು. ನನ್ನ ವೈಫ್ ಪ್ರೊಫೆಸರ್ ಆಫ್ ಸೈಕಾಲಜಿ ಆಗಿದ್ದರು, ನನ್ನ ಅಣ್ಣನ ಹೆಂಡತಿ ಪ್ರೊಫೆಸರ್ ಆಫ್ ಅಕೌಂಟಿಂಗ್ ಆಗಿದ್ದರು. ಸೊ ನಾವು 4 ಜನರು ಎಜುಕೇಷನ್ ಕ್ಷೇತ್ರಕ್ಕೆ ಬಂದೇವೆ. ಆ್ಯಂಡ್ ನನ್ನ ಒಂದು ಗುಡ್ ಫಾರ್ಚ್ಯೂನ್ ಅಂದರೆ, ನನ್ನ ಮಗ ಸಹ ಎಜುಕೇಷನ್ ಫೀಲ್ಡಿಗೆ ಬಂದಿದ್ದಾನೆ. ಅವನು ಇವತ್ತು ಫ್ಲೇಮ್ ಯೂನಿವರ್ಸಿಟಿ ಪುಣೆಯಲ್ಲಿ ಪ್ರೊಫೆಸರ್ ಆಗಿದ್ದಾನೆ. ಅವನ ಹೆಂಡತಿಯು ಆ ಕ್ಷೇತ್ರದಲ್ಲಿದ್ದಾಳೆ, ಈಗ PhD ಮಾಡ್ತಾ ಇದ್ದಾಳೆ. ಸೊ ನಮ್ಮ ಒಂದು ಜನರೇಷನ್ನಿಂದ ಎಲ್ಲರೂ ಎಜುಕೇಷನ್ ಫೀಲ್ಡಿಗೆ ಸೇರಿ ಮುಂದಿನ ಜನರೇಷನ್ ಇವಾಗ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ ಅಂತ ಬಹಳ ಖುಷಿ. ಒಂದು ರೀತಿ ಶಿಕ್ಷಣ ತಜ್ಞರ ಕುಟುಂಬ ಅಂತಾನೆ ಹೇಳಬಹುದು. ಇಡೀ ಕುಟುಂಬದಲ್ಲಿ ಶಿಕ್ಷಣದಲ್ಲಿ ಬಹಳ ಆಸಕ್ತಿ. ಇದರ ಜೊತೆಗೆ ಸರ್, ಅಂದ್ರೆ ಈ ಪುಸ್ತಕದ ಮೇಲೆ ಒಲವು ಯಾವಾಗ ಶುರುವಾಯಿತು ಅನ್ನೋದು, ಇವತ್ತು ಬರವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಿ. ರಾಜಕೀಯ ಆಗಿರಬಹುದು, ಚುನಾವಣೆಯ ಸೋಲು ಗೆಲುವಿನ ವಿಶ್ಲೇಷಣೆ ಮಾಡೋದಾಗಿರಬಹುದು. ಯಾವಾಗ ನಿಮಗೆ ಪುಸ್ತಕದ ಮೇಲೆ ಪ್ರೀತಿ ಶುರುವಾಯಿತು ಸರ್? ನಾನು ಶಾಲೆಯಲ್ಲಿ ಓದುವ ಸಮಯದಲ್ಲಿ ಪುಸ್ತಕ ಓದಬೇಕು, ಪುಸ್ತಕಗಳ ಬಗ್ಗೆ ಪುಸ್ತಕಗಳ ಜೊತೆ ಜಾಸ್ತಿ ಸಮಯ ಕಲಿಬೇಕು. ಅದು 8ನೇ ತರಗತಿ 9ನೇ ತರಗತಿಯಲ್ಲಿ ಪ್ರಾರಂಭವಾಯಿತು. ಇನ್ನೊಂದು 9ನೇ ತರಗತಿಯಲ್ಲಿ ನಾನು ತೀರ್ಮಾನ ಮಾಡಿದೆ ದಟ್ ನಾನು ಸಮಾಜಶಾಸ್ತ್ರದ ವಿದ್ಯಾರ್ಥಿ ಆಗ್ತೇನೆ. ಸೈನ್ಸಲ್ಲಿ ಚೆನ್ನಾಗಿ ಮಾರ್ಕ್ ಬರ್ತಾ ಇತ್ತು, ಆದರೆ ಸಮಾಜಶಾಸ್ತ್ರಕ್ಕೆ ಬರಬೇಕು. ಇದು ನಾನು ಆ ಸಮಯದಲ್ಲಿ 9ನೇ ಗ್ರೇಡಲ್ಲಿ ತೀರ್ಮಾನ ಮಾಡಬೇಕಾಗ್ತಿತ್ತು. ರೀಸನ್ ಸರ್? ಸಾರಿ, ರೀಸನ್ ಒಂದು ರೀಸನ್ ಇತ್ತು ದಟ್ ನಾನು ಶಾಲೆಯಲ್ಲಿ ಸುಮಾರು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ನಮ್ಮ ಸ್ಕೂಲ್ ಪಾರ್ಲಿಮೆಂಟ್ ಇತ್ತು. 2 ವರ್ಷ ನಾನು ಲೀಡರ್ ಆಫ್ ದಿ ಆಪೋಸಿಷನ್ ಆದೆ, 2 ವರ್ಷ ಪ್ರಧಾನಮಂತ್ರಿ. ಸೊ 4 ವರ್ಷ ಹಾಗೆ ಕಳೀತು. ಒಂದು ಸೋಷಿಯಲ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಪ್ರಾರಂಭದಲ್ಲಿ ಇತ್ತು, ಪಾಲಿಟಿಕ್ಸಲ್ಲಿ ಎಕಾನಮಿಯಲ್ಲಿ ಆ ಇಂಟ್ರೆಸ್ಟ್ ಇತ್ತು. ಪ್ರಾರಂಭದ ವರ್ಷದಲ್ಲಿ ಸಿವಿಲ್ ಸರ್ವಿಸ್ಗೆ ಸೇರಬೇಕು, ಡಿಪ್ಲೊಮ್ಯಾಟ್ ಆಗಬೇಕು ಅಂತ ಒಂದು ಉದ್ದೇಶ ಇತ್ತು ಆ ಸಮಯದಲ್ಲಿ. ಆ ಸಮಯದಲ್ಲಿ ನಾನು ವಿದೇಶದಲ್ಲಿದ್ದೆ. ಸರಿ. ತಂದೆ ಅಫ್ಘಾನಿಸ್ತಾನಲ್ಲಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದು ಸೆಂಟ್ರಲ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ಸೊ ಆ ಸ್ವಲ್ಪ ಇನ್ಫ್ಲೂಯೆನ್ಸ್, ಡಿಪ್ಲೊಮಸಿ ಇದೆ ಇನ್ಫ್ಲೂಯೆನ್ಸ್, ವಿದೇಶದಲ್ಲಿ ಇರುವ ಒಂದು ಅದರ ಇನ್ಫ್ಲೂಯೆನ್ಸ್ ಇತ್ತು. ಸೊ ಆ ಕಾರಣಕ್ಕೆ ನಾನು ಸೋಷಿಯಲ್ ಸೈನ್ಸ್ಗೆ ಸೇರಿದೆ. ಅಕಾಡೆಮಿಕ್ಸಿಗೆ ಸೇರಿದ ನಂತರ ನನಗೆ ಅನಿಸಿತು, ಕ್ಲಾಸಲ್ಲಿ ವಿದ್ಯಾರ್ಥಿನಿಯರ ಜೊತೆ ಸಮಯ ಕಳೆಯೋದು ಒಂದು. ಇದು ಮಾತು ನಾನು ಪ್ರಾರಂಭದಿಂದ ಹೇಳ್ತಾ ಬಂದಿದ್ದೇನೆ. ಹಿಂದಿನ 40 ವರ್ಷದಲ್ಲಿ 35,000 ಜಾಸ್ತಿ ವಿದ್ಯಾರ್ಥಿನಿಯರು ನನಗೆ ಅವರ ಜೊತೆ ಓದ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಯಾರಿಗೂ ಪಾಠ ಮಾಡಲಿಲ್ಲ, ಆ ಭ್ರಮೆ ನನ್ನ ಮನಸ್ಸಲ್ಲಿ ಇಲ್ವೇ ಇಲ್ಲ. ಬಟ್ ಅವರು ನನಗೆ ಓದುವ ಒಂದು ಅವಕಾಶ, ಚರ್ಚೆ ಮಾಡುವ ಒಂದು ಅವಕಾಶ ಮಾಡಿಕೊಟ್ಟರು. ಆ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ, ಪುಸ್ತಕದ ಪ್ರಶ್ನೆ, ಅಕಾಡೆಮಿಕ್ ಕ್ಷೇತ್ರದಲ್ಲಿ ಪುಸ್ತಕಗಳು ಅಂತೂ ಬಂದೇ ಬರ್ತದೆ. ಬಟ್ ನಾನು ಅನ್ಸಿದೆ, ಒಬ್ಬ ಪಬ್ಲಿಕ್ ಇಂಟೆಲೆಕ್ಚುವಲ್ನ ರೋಲು, ಸೋಷಿಯಲ್ ಸೈಂಟಿಸ್ಟ್ ಆಗಿ ಪಬ್ಲಿಕ್ ಇಂಟೆಲೆಕ್ಚುವಲ್ ರೋಲ್. ಜರ್ನಲ್ ಆರ್ಟಿಕಲ್ಸ್ ಯಾರು ಓದ್ತಾರೆ, ಪುಸ್ತಕಗಳು ಕಡಿಮೆ ಜನರು ಓದ್ತಾ ಇರ್ಬೋದು. ಸೊ ಆ ಕಾರಣಕ್ಕೆ ನಾನು ಪ್ರಾರಂಭದಲ್ಲಿ ಈ ಪ್ರಶ್ನೆ ನನ್ನ ಮನಸ್ಸಲ್ಲಿತ್ತು, ನ್ಯೂಸ್ ಪೇಪರ್ಸಿಗೆ ಬರೀಬೇಕಾ ಮತ್ತು ಸೋಷಿಯಲ್ ಮೀಡಿಯಾಲಿ ಬರೀಬೇಕಾ ಅಂತ ಪ್ರಶ್ನೆ ಬಂತು. ಆವಾಗ ನನ್ನ ಮೇಷ್ಟ್ರು ನನಗೆ ಒಂದು ಮಾತು ಹೇಳಿದರು,
ಡು ಯು ವಾಂಟ್ ಟು ರೀಚ್ ದ ಕ್ಲಾಸಸ್ ಆರ್ ಡು ಯು ವಾಂಟ್ ಟು ರೀಚ್ ದ ಮಾಸಸ್? ನಿಮಗೆ ಕ್ಲಾಸಸ್ಗೆ ಮಾತ್ರ ರೀಚ್ ಮಾಡಬೇಕಾದ್ರೆ ಪುಸ್ತಕ ಬರೀರಿ, ಜರ್ನಲ್ ಆರ್ಟಿಕಲ್ ಬರೀರಿ, ಕ್ಲಾಸಲ್ಲಿ ಚರ್ಚೆ ಮಾಡಿ. ಬಟ್ ನಿಮಗೆ ಮಾಸಸ್ ಅನ್ನು ಮುಟ್ಟಬೇಕಾದ್ರೆ ನೀವು ಸಾರ್ವಜನಿಕ ರಂಗದಲ್ಲಿ ನ್ಯೂಸ್ ಪೇಪರ್ ಆಗಲಿ ಆ ಕ್ಷೇತ್ರದಲ್ಲಿಯೂ ಬರೀಬೇಕು. ಸೊ ಆ ಕಾರಣಕ್ಕೆ ನಾನು ಇವತ್ತು ಸುಮಾರು ವರ್ಷಗಳಿಂದ ಈಗ ತಿಂಗಳಲ್ಲಿ 3 ಕಾಲಂ ಬರೀತೇನೆ. ಆಂಗ್ಲ ಭಾಷೆಯಲ್ಲಿ ಒಂದು, ಹಿಂದಿಯಲ್ಲಿ ಒಂದು, ಆ್ಯಂಡ್ ಮೂರನೇದು ಕನ್ನಡದಲ್ಲಿ ಒಂದು, ಆ್ಯಂಡ್ ಮೂರನೇದು ಇಂಗ್ಲೀಷ್ ಇಲ್ಲದ್ರೆ ಹಿಂದಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೀತಾನೆ. ಉದ್ದೇಶ ಏನು? ನಾನು ಮೀಡಿಯಲ್ಲಿ ಬರೆದರೆ ಜಾಸ್ತಿ ಜನರು ಅದನ್ನು ಓದ್ಬೋದು, ಅದರ ಒಂದು ಪ್ರಭಾವ ಜಾಸ್ತಿ ಜನರ ಮೇಲೆ ಬೀಳ್ಬೋದು. ವಿಷಯಗಳು ಒಂದೇ ಇರ್ಬೋದು. ಯಾವುದು ನಾನು ಜರ್ನಲಲ್ಲಿ ಬರೀತಾನೆ, ಬುಕ್ಕಲ್ಲಿ ಬರೀತಾನೆ, ಆರ್ಟಿಕಲಲ್ಲಿ ಬರ್ತಾನೆ, ಆರ್ ಟೆಲಿವಿಷನಲ್ಲಿ ಮಾತಾಡುವಾಗ ಟೆಲಿವಿಷನಲ್ಲಿ ನಿಮಗೆ 20 ಸೆಕೆಂಡಿದು ಬೈಟ್ ಬೇಕು, ನ್ಯೂಸ್ ಪೇಪರಲ್ಲಿ 700 ವರ್ಡ್ಗಳ ಆರ್ಟಿಕಲ್ ಬೇಕು, ಜರ್ನಲಲ್ಲಿ 7000 ವರ್ಡ್ ಆರ್ಟಿಕಲ್ ಬೇಕು. ವಿಷಯ ಒಂದೇ, ಬಟ್ ಅದು ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಮುಟ್ಲಿಕ್ಕೆ ಅದು ನಾನು ಪ್ರಯತ್ನ ಮಾಡ್ತೇನೆ. ಅದೇ ನನ್ನ ಉದ್ದೇಶ. ಸರ್, ಅಂದರೆ ನೀವು ಶಾಲಾ ದಿನಗಳಲ್ಲೇ ಹೇಳಿದ್ರಿ, ಅಂದರೆ ಸ್ಕೂಲಲ್ಲಿ ಪಾರ್ಲಿಮೆಂಟ್ ಇತ್ತು, ಮತ್ತು ನಾನು 2 ಸಲ ಪ್ರಧಾನಿಯಾಗಿದ್ದೆ ಅಂತ. ನನಗೆ ಯಾವತ್ತೂ ಸರ್, ಅಂದರೆ ರಾಜಕೀಯ ವ್ಯವಸ್ಥೆಗಳನ್ನು ನೋಡಿದಾಗ ನಾವು ಶಾಲೆಯಲ್ಲಿ ಓದುವಂಥ ಮಕ್ಕಳನ್ನು, ಅದು ಶಿಕ್ಷಕರಿರ್ಬೋದು, ಮನೆಯಲ್ಲಿರ್ಬೋದು, ಯಾರೇ ಕೇಳಿದಾಗ ನಿಮ್ಮ ಮುಂದೆ ಏನಾಗ್ತೀಯಾ ಅಂತ ಹೇಳಿದಾಗ, ಅಥವಾ ಹೇಳು ಅಂತ ಹೇಳಿದಾಗ, ಕೈ ಎತ್ತು ಅಂತ ಹೇಳಿದಾಗ, ನಮಗೆ ಗೊತ್ತಿರೋ ಪ್ರಕಾರ ಯಾವೊಬ್ಬರೂ ಕೂಡ ನಾನು ರಾಜಕೀಯಕ್ಕೆ ಹೋಗ್ತೀನಿ ಅಂತ ಹೇಳೋದೇ ಇಲ್ಲ. ಆ ಥರದಲ್ಲಿ ನೀವು ಪೊಲಿಟಿಕಲ್ ಸೈನ್ಸು ಅಥವಾ ಈ ಥರದ ಪಾರ್ಲಿಮೆಂಟ್ ಎಲ್ಲವನ್ನೂ ಅಲ್ಲೇ ಫೇಸ್ ಮಾಡಿ, ಜೊತೆಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ, ಬಟ್ ಯಾಕೆ ರಾಜಕೀಯದ ಕಡೆಗೆ ಒಲವು ಕಡಿಮೆ ಆಯಿತಾ, ಮತ್ತು ಬೋಧನೆ ಕಡೆಗೆ ಹೆಚ್ಚು ಒಲವಿದ್ದಿದ್ದು ಸರ್, ಹೇಗೆ? ಈ ಪ್ರಶ್ನೆ ತುಂಬ ಮುಖ್ಯವಾದ ಪ್ರಶ್ನೆ. ಹಾಂ ಸರ್. ರಾಜಕೀಯದ ಬಗ್ಗೆ ನನ್ನಲ್ಲಿ ಅದರ ಅಧ್ಯಯನದ ಬಗ್ಗೆ ನನಗೆ ಆಸಕ್ತಿ ಇತ್ತು. ಅದರ ಬಗ್ಗೆ ಇನ್ನೂ ಗೊತ್ತಾಗಬೇಕು, ಇನ್ನೂ ತಿಳಿಬೇಕು, ಇನ್ನೂ ಓದಬೇಕು, ಆ ಒಂದು ಇಂಟೆನ್ಸ್ ಡಿಸೈರ್ ನನ್ನಲ್ಲಿತ್ತು. ಆದರೆ ರಾಜಕೀಯದಲ್ಲಿ ಪ್ರವೇಶ ಒಂದು ಬೇರೆ ಪ್ರಶ್ನೆ. ಆ ಪ್ರವೇಶಕ್ಕೆ ಕೆಲವು ಕ್ವಾಲಿಟೀಸ್ ಬೇಕಾಗ್ತದೆ, ನಿಮ್ಮಲ್ಲಿ ಕೆಲವು ಒಂದು ಆ್ಯಟಿಟ್ಯೂಡ್ ಬೇಕಾಗ್ತದೆ, ಒಂದು ಡಿಸೈರ್ ಇರ್ತದೆ. ಅದು ನನ್ನಲ್ಲಿ ಅಷ್ಟು ಡೆವಲಪ್ ಆಗಲಿಲ್ಲ. ನಾನು ಅನಿಸಿದೆ, ನಾನು ಬಿಹೈಂಡ್ ದ ಸೀನ್ ಒಬ್ಬ ವ್ಯಕ್ತಿ ಯಾರು ಎಲೆಕ್ಷನ್ಸ್ ಆಗಲಿ, ಪಾಲಿಟಿಕ್ಸ್ ಆಗಲಿ, ಅದರ ಅಧ್ಯಯನ ಮಾಡಿ ಆ ಅಧ್ಯಯನದ ಒಂದು ಲಾಭ ರಾಜಕೀಯದಲ್ಲಿ ಯಾವುದೇ ಪಕ್ಷ ಆಗಲಿ ಅದಕ್ಕೆ ಹೋದರೆ ಅದು ಒಳ್ಳೆಯದು. ಸೊ ಇವತ್ತು ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಪಕ್ಷದವರು ಸಲಹೆ ಕೇಳ್ತಾರೆ, ಆ್ಯಂಡ್ ಎಲ್ಲ ಪಕ್ಷದವರು ಆ ಸಲಹೆಯನ್ನು ಅವರ ಅಭಿಪ್ರಾಯದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಅವರಿಗೆ. ಸೊ ಅದು ನನಗನ್ನಿಸ್ತದೆ ಇನ್ನಷ್ಟು ಇಂಪಾರ್ಟೆಂಟ್ ಪಾತ್ರ. ಯಾರು ಭಾಗವಹಿಸ್ತಾರೆ ಅವ್ರದ್ದು ಪಾತ್ರ ತುಂಬ ಮಹತ್ವದ್ದು. ಬಟ್ ಯಾರು ಅವರಿಗೆ ಕೆಲವು ಸಂದರ್ಭದಲ್ಲಿ ಗೈಡೆನ್ಸ್ ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ, ಅದು ಮುಖ್ಯ ಅಂತ ನನಗನ್ನಿಸ್ತದೆ. ಆ್ಯಂಡ್ ಆ ಪಾತ್ರ ಮಾಡ್ತಾ ಮಾಡ್ತಾ ನಾನು ವಿದ್ಯಾರ್ಥಿ ಜೊತೆ ಸಮಯ ಕಳಿಬೋದು, ನನ್ನ ಸಂಶೋಧನೆಯಲ್ಲಿ ಸಮಯ ನಾನು ಸ್ಪೆಂಡ್ ಮಾಡ್ಬೋದು, ಆ್ಯಂಡ್ ನನ್ನ ಕನ್ಸಲ್ಟೆನ್ಸಿ ವರ್ಕಲ್ಲಿ ಸಹ ನಾನು ಮಾಡ್ಬೋದು. ಎಲ್ಲವೂ ಮಾಡಲಿಕ್ಕೆ ಒಂದು ಸಾಧ್ಯ ಇದೆ ಅಲ್ಲಿ. ನಿಮ್ಮ ಮುಂದೆ ರಾಜಕೀಯನ ಬೋಧನೆನ ಅಂತ 2 ಆಪ್ಷನ್ ಇಟ್ಟಾಗ ಬೋಧನೆ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅನ್ನೋದು ಗೊತ್ತಾಗುತ್ತೆ ಸರ್. ಯಾಕಂದರೆ ಇವತ್ತಿಗೂ ಕೂಡ ವೈಸ್ ಚಾನ್ಸಲರ್ ಆಗಿರಬಹುದು, ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ MA ಓದುವಾಗ ಅಂದರೆ BA ಆದವರಿಗೆ ಪಾಠ ಹೇಳ್ಕೊಡುವಂಥ ಒಂದು ಅವಕಾಶ ಸಿಗುತ್ತೆ. ಅದ್ರ ಬಗ್ಗೆ ಹೇಳಿ ಸರ್. ಶ್ವೇತಾ, ನೀವು ಹೇಳಿದಾಗೆ ನಾನು ಕ್ಲಾಸಲ್ಲಿ ನನ್ನ ವಿದ್ಯಾರ್ಥಿನಿಯರು ಡಿಸ್ಕಷನ್ನಿಂದ ಏನಾದರೂ ಕಲ್ತಿರ್ಬೋದು, ಬಟ್ ಅದರಿಂದ ಜಾಸ್ತಿ ನಾನೇನು ಕಲ್ತಿದ್ದೇನೆ, ವಿದ್ಯಾರ್ಥಿನಿಯರು ಏನು ಕ್ಲಾಸಲ್ಲಿ ವಿಷಯಗಳು ಎತ್ತಾರೆ ಅದರಿಂದ ನಾನು ಇಷ್ಟು ಕಲೀಲಿಕ್ಕೆ ಸಾಧ್ಯ ಆಯಿತು. ಒಂದೇ ಒಂದು ಉದಾಹರಣೆ ತಗೊಳ್ತೇನೆ. ಇದು 1998 ಆಗಿರಬೇಕು. ನಾನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೆ ಪ್ರಜಾಪ್ರಭುತ್ವದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಸಾಮಾನ್ಯವಾಗಿ ಏಬ್ರಹಾಂ ಲಿಂಕನ್ ಇದು ಡೆಫಿನೇಷನ್ ಅಂತೂ ಬಂದೇ ಬರ್ತದೆ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಹೇಳಿದೆ. ಒಂದು ಹುಡುಗಿ ಕ್ಲಾಸಲ್ಲಿ ನಿಂತು ಕೇಳಿದ್ದಂಗೆ, ಸರ್ KG ಇಂದ PG ವರೆಗೆ ನಾನು ಇದೇ ಒಂದು ಡೆಫಿನೇಷನ್ ಅನ್ನು ಕೇಳಿದ್ದೆ. ನೀವು PG ಲೆವೆಲಲ್ಲಿ ಸ್ವಲ್ಪ ಇನ್ನೂ ಸೊಫಿಸ್ಟಿಕೇಟೆಡ್ ಡೆಫಿನೇಷನ್ ನಿಮ್ಮ ಕಡೆಯಿಂದ ಸಾಧ್ಯ ಇಲ್ವಾ? ಅಲ್ಲಿ ಅವಳು ನಿಲ್ಲಿಸಲಿಲ್ಲ. ಇನ್ನೊಂದು ಪ್ರಶ್ನೆ ಕೇಳಿ. ನೀವು ಮೊನ್ನೆ ಹೇಳಿದ್ದೀರಾ ಕ್ಲಾಸಲ್ಲಿ, ಸರ್ ಸೌತ್ ಏಷ್ಯಾದಲ್ಲಿ ವಿಶ್ವದ
70 ಭಾಗ ಸೌತ್ ಏಷ್ಯಾದಲ್ಲಿದೆ, 20% ಪಾಪ್ಯುಲೇಷನ್ ಸೌತ್ ಏಷ್ಯಾದಲ್ಲಿ. ಸರ್ ಹೌದು, ಆ ಸಮಯದಲ್ಲಿ ಸೌತ್ ಏಷ್ಯಾದಲ್ಲಿದ್ದ 4-5 ಪ್ರಮುಖ ದೇಶಗಳು ಎಲ್ಲವೂ ಡೆಮಾಕ್ರಸೀಸ್ ಆಗಿತ್ತು. ಅವಳ ಪ್ರಶ್ನೆ ಏನಿತ್ತು, ಸರ್ ಸೌತ್ ಏಷ್ಯಾದ ಯಾವುದೋ ಪ್ರಜಾಪ್ರಭುತ್ವದ ಡೆಫಿನಿಷನ್ ಇಲ್ವಾ? ಸೌತ್ ಏಷ್ಯಾ ನೀವು ಹೇಳ್ತೀರಿ 20% ಪಾಪ್ಯುಲೇಷನ್ ವಿಶ್ವದಲ್ಲಿ ಇದೆ, ಎಲ್ಲ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ ಸೌತ್ ಏಷ್ಯಾದ, ನಿಮ್ಮದೇ ಡೆಫಿನೇಷನ್ ಇಲ್ವಾ ಪ್ರಜಾಪ್ರಭುತ್ವದ? ಆ ಮಾತು ವಿದ್ಯಾರ್ಥಿದ ಆ ಮಾತು 3 ವರ್ಷ ನಂತರ ನಾವು ಪ್ರಜಾಪ್ರಭುತ್ವದ ಒಂದು ಸಮೀಕ್ಷೆ ಸೌತ್ ಏಷ್ಯಾದಲ್ಲಿ ಮಾಡಿದಾಗ ನಾನು ಮೊದಲನೇ ಪ್ರಶ್ನೆ ಅದೇ ಕೇಳಿ. ಹೌದಾ? ಸಾಮಾನ್ಯರಿಗೆ ಪ್ರಶ್ನೆ ಕೇಳಿದರು, ನಿಮ್ಮ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು? ಆ ಉತ್ತರದ ಆಧಾರದ ಮೇಲೆ ನಾವು ಒಂದು ಲೇಖನ ಬರೆದೇವೆ, ದಟ್ ಸೌತ್ ಏಷ್ಯಾದು ಒಂದು ಡೆಮಾಕ್ರಸಿ ಡೆಫಿನೇಷನ್ ಬೇರೆ ಆಗಿದೆ. ಅದನ್ನು ನಾನು ಆ ವಿದ್ಯಾರ್ಥಿನಿಗೆ ಕಳಿಸಿದೆ. ಅವಳಿಗೆ, ಸರ್ ನೀವು 4 ವರ್ಷದ ನಂತರ ಜವಾಬು ಕೊಡ್ತಾ ಇದ್ದೀರಾ? ಆಯ್ತು, 4 ವರ್ಷ ಆಯಿತು, ಅವಾಗ ಜವಾಬು ಕೊಡ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಕ್ಲಾಸಲ್ಲಿ ಏನು ಚರ್ಚೆ ಆಗ್ತದೆ, ಮೊನ್ನೆ ಸಹ ಒಂದು ಕ್ಲಾಸಲ್ಲಿ ಚರ್ಚೆ ಆಯಿತು, ನಿಮಗೆ ವಿಷನ್ ಮುಖ್ಯವಾ ಗೋಲ್ ಮುಖ್ಯವಾ? ಮಕ್ಕಳ ಜೊತೆ ಚರ್ಚೆ ಆಗ್ತಾ ಇತ್ತು, ಗೋಲ್ ಮುಖ್ಯವಾ ವಿಷನ್ ಮುಖ್ಯವಾ? ಕೆಲವರು ಹೇಳ್ತಾ ಇದ್ರು ವಿಷನ್, ಕೆಲವರು ಹೇಳ್ತಾ ಇದ್ರು ಗೋಲ್. ಒಂದು ಹುಡುಗ ಹೇಳಿದ, ಸರ್ ವಿಷನ್ ಇದೆ ಬಟ್ ಕ್ಯಾಟ್ರಾಕ್ಟ್ ಇದೆ, ಸೊ ಏನು ನೀವು ಗೋಲ್ ಏನು ನೋಡ್ತೀರಾ ಅವಾಗ? ಸೊ ಗೋಲ್ ಇರಲೇಬೇಕು, ವಿಷನ್ ಏನು ಪ್ರಯೋಜನ ಇಲ್ಲ, ಗೋಲ್ ಇರಲೇಬೇಕು. ಆ ಡೈಮೆನ್ಷನನ್ನು ಕ್ಲಾಸಲ್ಲಿ ವಿದ್ಯಾರ್ಥಿ ನಮಗೆ ಕಲಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ, ಈ 40 ವರ್ಷಗಳಲ್ಲಿ ಇಷ್ಟು ಒಂದು ವಿದ್ಯಾರ್ಥಿನಿಯರ ಜೊತೆ ಕ್ಲಾಸಲ್ಲಿ ಸ್ಪೆಂಡ್ ಮಾಡಿ ನಮಗೆ ಅದರ ಲಾಭ ಬಂದಿದೆ, ನಾನು ಅದರ ಲಾಭ ಪಡೆದಿದ್ದೆ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಈ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಇವಾಗ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಅಲ್ಲಿನ ರಾಜಕೀಯ ವ್ಯವಸ್ಥೆಗಳನ್ನು ತಿಳ್ಕೊಂಡು ಇಲ್ಲಿ ಅಂತ ಹೇಳಿದಾಗ ನಮಗೆ ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದಂಥ ವಿಚಾರಗಳು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಸರ್? ಯಾವುದೇ ದೇಶದಲ್ಲಿ ಏನಾಗ್ತದೆ, ಹೇಗೆ ನಡೀತದೆ, ಅದನ್ನು ಡೈರೆಕ್ಟ್ ನಾವು ಕಾಪಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೌದು, ಅದರಿಂದ ಕಲಿಬೋದು, ಅದರಿಂದ ಏನು ನಮ್ಮ ದೇಶಕ್ಕೆ ನಾವು ಅಪ್ಲೈ ಮಾಡ್ಬೋದು ನಾವು ನೋಡಬೇಕಾಗ್ತದೆ. ನಾನು ಜೋಕಿಂಗ್ಲಿ ಒಂದು ಮಾತು ಹೇಳ್ತೇನೆ, ದ ಲೀಸ್ಟ್ ಪಾಪ್ಯುಲರ್ ಎಕ್ಸ್ಪೋರ್ಟ್ ಆಫ್ ಅಮೆರಿಕಾ ಇಸ್ ಇಟ್ಸ್ ಪೊಲಿಟಿಕಲ್ ಸಿಸ್ಟಮ್. ಬೇರೆ ಎಲ್ಲರೂ ಎಕ್ಸ್ಪೋರ್ಟ್ ಮಾಡ್ಬೋದು, ಬಟ್ ಪೊಲಿಟಿಕಲ್ ಸಿಸ್ಟಮ್ ಅವರ ದೇಶದಲ್ಲಿ ಹೇಗೆ ನಡೀತದೆ, ಬೇರೆ ದೇಶ ಅದು ಕಾಪಿ ಮಾಡುವ ಪ್ರಯತ್ನ ಮಾಡಿದರೆ ಅದು ಫೇಲ್ ಆಗಿದೆ. ಕ್ಲಾಸಿಕ್ ಎಕ್ಸಾಂಪಲ್ ಸೌತ್ ಅಮೆರಿಕಾ ನೇಷನ್ಸ್. ಅವ್ರು ಎಲ್ಲರೂ ಅಮೆರಿಕನ್ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರು, 2-3 ವರ್ಷಗಳ ನಂತರ ಏನಾಯಿತು, ಎಲ್ಲವೂ ಡಿಕ್ಟೇಟರ್ಶಿಪ್ಸ್ ಡೈರೆಕ್ಷನಲ್ಲಿ ಹೋಯಿತು. ಸೊ ಆ ನಂತರ 2ನೇ ಸುತ್ತಿನಲ್ಲಿ ಬದಲಾವಣೆ ಮಾಡುವಾಗ ಎಲ್ಲ ದೇಶಗಳು ಏನು ಮಾಡಿದರು, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ತರುವ, ಆದರೆ ನಮ್ಮ ಸಿಸ್ಟಮ್ಮಿಗೆ, ನಮ್ಮ ಕಲ್ಚರಿಗೆ, ನಮ್ಮ ಬ್ಯಾಕ್ಗ್ರೌಂಡಿಗೆ ಸೂಟಬಲ್ ಆದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಸರ್ವ. ಸೊ ಏನೇನು ಪ್ರತಿಯೊಂದು ದೇಶದಲ್ಲಿ ನಡೀತದೆ ಅದು ತುಂಬ ಇಂಪಾರ್ಟೆಂಟ್, ಕಲೀಲಿಕ್ಕೆ ಸುಮಾರಿದೆ, ಬಟ್ ಅದನ್ನು ಕಾಪಿ ಮಾಡಬಾರ್ದು. ನಮಗೆ ಏನು ಅನುಕೂಲ ಅದನ್ನು ನಾವು ತಗೊಳ್ಬೇಕಾಗ್ತದೆ. ಇದಕ್ಕೆ ಒಂದೇ ಉದಾಹರಣೆ ಕೊಡ್ತೇನೆ. 2012ರಲ್ಲಿ ಒಂದು ಹೊಸ ದೇಶ ಸ್ಥಾಪನೆ ಆಯಿತು, ಸೌತ್ ಸುದಾನ್. ಆ ದೇಶಕ್ಕೆ ನನಗೆ ಹೋಗಲಿಕ್ಕೆ ಒಂದು ಅವಕಾಶ ಆಯಿತು. ಆ ದೇಶದ ಸಂವಿಧಾನವನ್ನು ಬರೆಯುವ ಸಮಯದಲ್ಲಿ ನನ್ನನ್ನು ಕರೆದಿದ್ರಲ್ಲಿ, ದಟ್ ನೀವೊಬ್ಬರು ಸಲಹಾಕಾರರಾಗಿ ಬನ್ನಿ. ನಾನು ಒಂದೇ ಮಾತು ಹೇಳಿದೆ ಅವರಿಗೆ, ನಿಮ್ಮ ದೇಶಕ್ಕೆ ಏನು ಬೇಕು ಅದರ ತೀರ್ಮಾನ ನೀವು ಮಾಡಬೇಕು. ಬಿಕಾಸ್ ನಿಮ್ಮ ದೇಶದ ಪರಿಸ್ಥಿತಿ ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ನೀವು ನನಗೆ ಪ್ರಶ್ನೆ ಕೇಳಿ, ಬೇರೆ ದೇಶದಲ್ಲಿ ಇಂಥ ಪರಿಸ್ಥಿತಿ ಇರುವಾಗ ಏನು ಮಾಡಿದರು ಅದು ನಾನು ಹೇಳ್ತೇನೆ. ಅದು ನೀವು ಮಾಡಬೇಕಾ, ಆ ತೀರ್ಮಾನ ನಿಮ್ಮದು. ಅದೇ ಮಾತನ್ನು ನಾನು 2012 ಮತ್ತು 2021 ಮಧ್ಯೆ ಮ್ಯಾನ್ಮಾರಲ್ಲಿ ಒಬ್ಬ ಕನ್ಸಲ್ಟೆಂಟ್ ಆಗಿ ಹೋದಾಗ ಅದೇ ಮಾತನ್ನು ನಾನು ಅಲ್ಲಿ ಹೇಳಿದ್ದೆ. ಅವ್ರು ಸಹ ಅದೇ ಕೇಳ್ತಾ ಇದ್ರು. ಅವ್ರು ನನ್ನನ್ನು ಸಾಯಾಜಿ ಕರೀತಿದ್ರು, ಅಲ್ಲಿ ಟೀಚರನ್ನು ಸಾಯಾಜಿ ಹೇಳಿದ್ರು. ಸಾಯಾಜಿ ಏನು ಮಾಡ್ಬೇಕು ನಾವು? ಐ ಸೆಡ್, ಏನು ಮಾಡಬೇಕು ಅದು ನನ್ನ ಕೇಳಬೇಡಿ, ಏನು ಆಗ್ತದೆ ನಾನು ಹೇಳ್ತೇನೆ, ತೀರ್ಮಾನ ನೀವು ಮಾಡಿ, ಇನ್ನು ಏನು ಮಾಡಬೇಕು. ಸೊ ನಿಮ್ಮ ಪ್ರಶ್ನೆಗೆ
ವಿಶ್ವದಲ್ಲಿ ಏನೇನಾಗ್ತದೆ ಎಲ್ಲವೂ ನೋಡುವ, ಎಲ್ಲವೂ ಅರ್ಥ ಮಾಡಿಕೊಳ್ಳುವ, ನಮಗೆ ಏನು ಅಪ್ಲೈ ಆಗ್ತದೆ ಅದನ್ನು ನಾವು ಡಿಸೈಡ್ ಮಾಡಬೇಕಾಗ್ತದೆ. ಎವ್ರಿಥಿಂಗ್ ಮೇ ನಾಟ್ ಬಿ ಅಪ್ಲಿಕಬಲ್ ಫಾರ್ ಅಸ್. ಅದನ್ನು ನಾನು ಒಂದು ಕಲ್ತಿದ್ದೇನೆ, ಅದನ್ನು ನಾನು ಒಂದು ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಜ ಸರ್. ಸರ್, ಈ ಸಂದರ್ಭದಲ್ಲಿ ತಾವು ನೈಜೀರಿಯಾಗೆ ಹೋದ ಅನುಭವವನ್ನು ಹೇಳಬೇಕು ಸರ್. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿಗೆ ತರಬೇತಿ ಕೊಡುವಂಥ ಒಂದು ಪ್ರಸಂಗ ಆಗುತ್ತೆ. ಸೊ ಹೇಗಿರುತ್ತೆ ಸರ್ ಆ ಒಂದು? ನೈಜೀರಿಯಾದಲ್ಲಿ ಏನಾಯಿತು, ಇದು ಸೌತ್ ಕಂಟ್ರೀಸಿಂದ ನಾರ್ತ್ ಕಂಟ್ರೀಸಿಗೆ ಹೋಗೋದು, ಶ್ರೀಮಂತ ರಾಷ್ಟ್ರಗಳಿಗೆ ಈ ಡೆವಲಪಿಂಗ್ ಕಂಟ್ರೀಸಿಂದ ಜನರು ಹೋಗೋದು ಒಂದು ಪದ್ಧತಿ ಇತ್ತು. ಹೋಗಬೇಕಾದ್ರೆ ಅಲ್ಲಿ ಹೋಗಬೇಕು ಅಂತ. ನಮ್ಮಲ್ಲಿ ಕೆಲವರು ಹೇಳಿದ ಅಲ್ಲಿ ಯಾಕೆ ಹೋಗಬೇಕು, ನಾವು ನಮ್ಮಂಥ ದೇಶಗಳಿಗೆ ಹೋಗಿ ನೋಡುವ ಅಲ್ಲಿ ಏನಾಗ್ತಾ ಇದೆ. ಸೊ ಒಂದು ಸೌತ್ ಕೊಲಾಬರೇಷನ್ ಶುರುವಾಯಿತು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವರು ನೈಜೀರಿಯಾಕ್ಕೆ ಹೋದರು, ನೈಜೀರಿಯಾದಿಂದ ಕೆಲವರು ನಮ್ಮ ದೇಶಕ್ಕೆ ಬಂದರು. ಸೊ ನಾನು ಆ ಜರ್ನಿಯಲ್ಲಿ ಫಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ನಾನು ಹೋದದ್ದು. 3 ತಿಂಗಳು ಕಾಲ ನಾನು ನೈಜೀರಿಯಲ್ಲಿ ನಾನು ಸ್ಪೆಂಡ್ ಮಾಡಿದ್ದೆ. ಆ 3 ತಿಂಗಳಲ್ಲಿ ಏನಾಯಿತು, ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಹೋಗಲಿಕ್ಕೆ ನನಗೆ ಒಂದು ಅವಕಾಶ ಆಯಿತು. ಬೇರೆ ಬೇರೆ ಥರದ ಜನರ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶ ಆಯಿತು. ಸರ್ಕಾರದ ಜನರ ಜೊತೆ ಮಾತಾಡಲಿಕ್ಕೆ ಆಯಿತು, ಸಾಮಾನ್ಯರ ಜೊತೆ. ಅದೊಂದು ಸಾಮಾನ್ಯರ ಉದಾಹರಣೆ ಕೊಡ್ತೇನೆ. ಅಲ್ಲಿ ನಾನು ಇರುವ ಜಾಗ ಮತ್ತು ನನ್ನ ಆಫೀಸ್ ಅರೌಂಡ್ 10 ನಿಮಿಷದ ನಡಿಲಿಕ್ಕಿತ್ತದಕ್ಕೆ. ಸೊ ಅವ್ರು ನನಗೆ ಹೇಳಿದ್ರು, ನಾನು ನಿಮಗೆ ಕಾರ್ ಕೊಡ್ತೇವೆ, ನೀವು ಗಾಡಿಯಲ್ಲಿ ಬನ್ನಿ. ನಾನು ಹೇಳಿದೆ ಇಲ್ಲ, ನಾನು ನಡ್ಕೊಂಡು ಹೋಗ್ತೇನೆ, ಅದು ಮಾರ್ನಿಂಗ್ ವಾಕ್ ಸಹ ಒಂದು ಆಗ್ತದೆ ನಿಮಗೆ. ಸೊ ದಿನನಿತ್ಯ ನಾನು ನಡ್ಕೊಂಡು ಹೋಗ್ತಿದ್ದೆ. ಒಂದು ಜಂಕ್ಷನಲ್ಲಿ ಒಬ್ಬ ಪೊಲೀಸ್ನವ ಇದ್ದ. ಆ ದಿನನಿತ್ಯ ನನ್ನನ್ನು ನೋಡಿ ಕೇಳ್ತಿದ್ದ, ವೇರ್ ಇಸ್ ಯುವರ್ ಕಾರ್ ಅಂತ ನಂಗೆ ಕೇಳ್ತಿದ್ದ. ನಾನು ಹೇಳ್ತಿದ್ದೆ ಜೋಕಿಂಗ್ಲಿ, ಐ ಆಮ್ ಅ ಪುವರ್ ಮ್ಯಾನ್, ನೋ ಕಾರ್. ಅವ ಸಲ್ಯೂಟ್ ಹೊಡೆದು ಬಿಡ್ತಿದ್ದ. ದಿನನಿತ್ಯ ಅದೇ ಪ್ರಶ್ನೆ, ವೇರ್ ಇಸ್ ಯುವರ್ ಕಾರ್. ನಾನು ಹೇಳ್ದು, ಐ ಹ್ಯಾವ್ ನೋ ಕಾರ್, ಐ ಆಮ್ ಅ ಪುವರ್ ಮ್ಯಾನ್. ಕೊನೆಗೆ ಅವ ಒಂದಿನ ವೇರ್ ಇಸ್ ಯುವರ್ ಕಾರ್ ಪುನಃ ಕೇಳಿದ. ನಾನು ಹೇಳಿದೆ, ಐ ಆಮ್ ಅ ಪುವರ್ ಮ್ಯಾನ್. ಅವ ಆ ದಿನ ಒಂದು ತೀರ್ಮಾನ ಮಾಡಿದ, ನಾನು ಈ ಉತ್ತರ ಕೊಡ್ತೇನೆ. ಈ ಸೆಡ್, ನೋ ಇಂಡಿಯನ್ ಇಸ್ ಪುವರ್. ಐತೆ, ಇದು ಹೇಗೆ ಹೇಳ್ತೀರಾ ನೀವು? ಈ ಸೆಡ್, ನೋ, ಐ ಹ್ಯಾವ್ ಸೀನ್ ಸೋ ಮೆನಿ ಇಂಡಿಯನ್ಸ್ ಇನ್ ನೈಜೀರಿಯಾ, ಎಲ್ಲರೂ ಶ್ರೀಮಂತರು. ಸೊ ನಾನು ಆ ಸಂಜೆ ಅವನೊಟ್ಟಿಗೆ ಕಾಫಿ ಕೂತ್ಕೊಂಡೆ. ಅವನ ಕೆಲಸ ಆದ ನಂತರ ಕಾಫಿ ಕೂತ್ಕೊಂಡೆ. ಐ ಸೆಡ್, ಇಲ್ಲಿ ಇದ್ದವರು ಶ್ರೀಮಂತರು ಇರಬಹುದು, ಬಟ್ ನೀನು ನನ್ನ ದೇಶಕ್ಕೆ ಬಾ, ಇಲ್ಲಿ ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ನೀವು ಇಂಡಿಯಾದಲ್ಲಿ ಸಹ ನೋಡ್ತೀರಾ. ಹೌದಾ ಸರ್? ನೆಕ್ಸ್ಟ್ ಡೇ ನಾನು ಬಂದೆ ಹೋಗ್ತಾ ಅವನೆಲ್ಲ ಗಾಡಿಗಳನ್ನು ನಿಲ್ಲಿಸಿ, ನಮ್ಮ ದೇಶದವರು ಒಬ್ಬರು, ನಮ್ಮ ದೇಶದ ಥರ ಒಬ್ಬರು ಜನರು ಬಂದಿದ್ದಾರೆ, ಅವರನ್ನು ದಾಟ್ಲಿಕ್ಕೆ ಬಿಡುವ. ಆ ಒಂದು ಇಮೇಜ್ ನೋಡಿ. ನೈಜೀರಿಯಾದಲ್ಲಿ ಭಾರತದ ಜನರು ಯಾರಿದ್ದರು, ಸಾಮಾನ್ಯರಿಗೆ, ವ್ಯಾಪಾರಿಗಳು ಆ್ಯಂಡ್ ಸ್ವಲ್ಪ ಹೈಯರ್ ಅಪರ್ ಮಿಡಲ್ ಕ್ಲಾಸ್, ಅಪರ್ ಕ್ಲಾಸ್ನವರಿದ್ದು. ಸೊ ಸಾಮಾನ್ಯರಿಗೆ ಏನು ಅನಿಸಿತ್ತು, ದಟ್ ಭಾರತದ ಎಲ್ಲ ಜನರು ಈ ಥರದ ಜನರು, ಶ್ರೀಮಂತರು. ಸೊ ನನ್ನ ಜೊತೆ ಅದು ಚರ್ಚೆ ಆದ ನಂತರ ಅವನಿಗೆ ಗೊತ್ತಾಯ್ತು. ಆ್ಯಂಡ್ ದಿನನಿತ್ಯ ಅವ ಫ್ರೆಂಡ್ಸಿಗೆ ಸಹ ಹೇಳ್ತಿದ್ದ, ಇಂಡಿಯಾ ವ್ಯಕ್ತಿ ನಮ್ಮ ಹಾಗೆ ವ್ಯಕ್ತಿ, ನಮ್ಮ ಥರ ವ್ಯಕ್ತಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ದಟ್ ನಾವು ಇನ್ನೊಂದು ಉದಾಹರಣೆ ತಗೊಳ್ತೇನೆ ನಾನು. ಒಂದಿನ ಅಲ್ಲಿ ನಡೀತಾ ಒಬ್ಬ ವ್ಯಕ್ತಿ ನನಗೆ ಹೇ ವೈಟ್ ಮ್ಯಾನ್ ಅಂತ ಕರೆದು, ನನಗೆ ಆಶ್ಚರ್ಯ ಆಯಿತು. ಆವಾಗ ನನಗೆ 42 ವರ್ಷ ಆಗಿತ್ತು. ಆ 42 ವರ್ಷಗಳಲ್ಲಿ ಯಾರೂ ನನಗೆ ವೈಟ್ ಮ್ಯಾನ್ ಅಂತ ಹೇಳಿರಲಿಲ್ಲ. ಏನಿದು ವೈಟ್ ಮ್ಯಾನ್, ಇವನು ಕರೆದು ಬಿಟ್ಟಲ್ಲ. ಮಿತ್ರರ ಹತ್ರ ಕೇಳುವಾಗ ಅವ್ರು ಹೇಳಿದರು, ಇಲ್ಲಿ ವೈಟ್ ಮ್ಯಾನ್ ಒಂದು ಆನರ್ ಇದು ಪದವಿ. ಯಾರನ್ನು ನಾವು ರೆಸ್ಪೆಕ್ಟ್ ಮಾಡ್ತೇವೆ ಅವರನ್ನು ವೈಟ್ ಮ್ಯಾನ್ ಕರೀತೇವೆ. ಸೊ ನಮ್ಮಲ್ಲಿ ವೈಟ್ ಮ್ಯಾನ್ ಒಂದು ಡೆರಗೇಟರಿ ಟರ್ಮ್ ನಾವು ಆಫನ್ ಯೂಸ್ ಮಾಡ್ತೇವೆ, ಅಲ್ಲಿ ಅದು ಆನರ್ ಇದು ಟರ್ಮ್ ಅಂತ ಅವ್ರು ಯೂಸ್ ಮಾಡ್ತಾರೆ. ಸೊ ನೈಜೀರಿಯಾದಲ್ಲಿ ಇರುವಾಗ ಇನ್ನೊಂದು, ನಾನು ವೆಜಿಟೇರಿಯನ್. ಸೊ ಅಲ್ಲಿ ವೆಜಿಟೇರಿಯನ್ ಫುಡ್ ಸಿಕ್ಕೋದು ಕಷ್ಟ. ಅದಕ್ಕೆ ನಾನು ಮನೆಯಲ್ಲಿ ನನ್ನಷ್ಟಕ್ಕೆ ಏನೋ ಮಾಡ್ತಿದ್ದೆ.
ಆ್ಯಂಡ್ ಅದು ನಾನು ತಿಂತಿದ್ದೆ. ನನ್ನ ನೈಜೀರಿಯನ್ ಫ್ರೆಂಡ್ಸ್ ಎಲ್ಲ ಆಫೀಸಲ್ಲಿ ಇದ್ದವರು ಕೇಳಿದರು, ಹೌ ಡು ಯು ಮ್ಯಾನೇಜ್, ಯು ಆರ್ ವೆಜಿಟೇರಿಯನ್? ಐ ಸೆಡ್, ನಾನೇ ತಯಾರು ಮಾಡ್ತೇನೆ. ಆಯಿತು, ಈ ಸಂಡೇ ನಾವು ಬರ್ತೇವೆ, ನಮಗೋಸ್ಕರವೂ ತಯಾರು ಮಾಡಿ ನಾವೆಲ್ಲರೂ ಊಟ ಒಟ್ಟಿಗೆ ಮಾಡುವ, ನೀವು ಮಾಡಿದ ಊಟವನ್ನು ನಾವು ತಿಂತೇವೆ. ಆಯ್ತಪ್ಪ, ಮಾಡಿದೆ. ಎಲ್ಲರೂ ತಿಂದರು, ತುಂಬ ಚೆನ್ನಾಗಿದೆ ಅಂತ, ಇಂಡಿಯನ್ ಫುಡ್ ತುಂಬ ಚೆನ್ನಾಗಿದೆ. ಸಂಜೆ ನಾನು ಹೆಂಡತಿಗೆ ಫೋನ್ ಮಾಡಿದೆ, ನೋಡು ನನ್ನ ಇಂಡಿಯನ್ ಫುಡ್ಡಿಗೆ ಚೆನ್ನಾಗಿ ಅಪ್ರಿಸಿಯೇಷನ್ ಬಂದಿದೆ. ಹೆಂಡತಿ ಒಂದು ಚೆನ್ನಾಗಿ ಮಾತು ಹೇಳಿದರು, ಅವರಿಗೆ ಇಂಡಿಯನ್ ಫುಡ್ ಏನಂತ ಗೊತ್ತಿಲ್ಲ, ಬಹುಶಃ ಅದಕ್ಕೆ ನಿಮ್ಮ ಫುಡನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಬಿಕಾಸ್ ಇಂಡಿಯಾದಲ್ಲಿ ಅಷ್ಟರವರೆಗೆ ನಾನು ಯಾವತ್ತೂ ಕುಕಿಂಗ್ ಮಾಡಿರಲಿಲ್ಲ. ಆ ಥರದ ಅನುಭವಗಳು ಸುಮಾರು 3 ತಿಂಗಳು ನೈಜೀರಿಯಲ್ಲಿ ಇರುವಾಗ ಆಯಿತು. ಪ್ರತಿ ವ್ಯಕ್ತಿಗೂ ಟೈಮ್ ಮ್ಯಾನೇಜ್ಮೆಂಟ್ ಅತಿ ಮುಖ್ಯವಾದಂಥ ಭಾಗ. ಅಂದರೆ ಹೇಗೆ ಎಲ್ಲದಕ್ಕೂ ನೀವು ಸಮಯ ನಿಗದಿ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರಿ? ಬಿಕಾಸ್ ಇವತ್ತು ಎಲ್ರಿಗೂ ಬೇಕಾಗಿದೆ ಸರ್. ಇವತ್ತು ಒತ್ತಡದಲ್ಲಿ ನಮಗೆ ಟೈಮ್ ಇಲ್ಲ, ಇದು ಕಾಮನ್ ಆನ್ಸರ್ ಆಗೋಗಿದೆ ಸರ್. ಹೇಳಿ ಸರ್. ಶ್ರೀನಿವಾಸ್, ಒಂದು ಸತ್ಯಾಂಶ ಹೇಳಿ ಸರ್. ಒಬ್ಬ ವ್ಯಕ್ತಿ ನನಗೆ ಹೇಳಿದರೆ ನನಗೆ ಟೈಮ್ ಇಲ್ಲ, ಅದು ಒಂದು ಎಕ್ಸ್ಕ್ಯೂಸ್. ವೆರಿ ಟ್ರೂ ಸರ್. ನನಗೆ ಯಾವಾಗ ಏನು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ವಾ, ಟೈಮ್ ಇಲ್ಲ ಅಂತ ಹೇಳ್ತೀನಿ. ಎಲ್ಲರಿಗೂ ಅದೇ 24 ಗಂಟೆ ಇದೆ, ಎಲ್ಲರಿಗೂ ಅದೇ ವಾರದಲ್ಲಿ 7 ದಿನ ಇದೆ. ಆ ಸಮಯವನ್ನು ನಾನು ಹೇಗೆ ಉಪಯೋಗ ಮಾಡ್ತೇನೆ ಅದು ಮುಖ್ಯ. 24 ಗಂಟೆಗಳಲ್ಲಿ ಏನೇನು ನಾನು ಮಾಡಬೇಕು, ನನ್ನ ಒಂದು ಗುರಿ ಏನು, ನನ್ನ ಪ್ರಯಾರಿಟೀಸ್ ಏನು, ಆ 24 ಗಂಟೆಗಳಲ್ಲಿ ನಾನು ತೀರ್ಮಾನ ಮಾಡಬೇಕಾಗ್ತದೆ. ಕೆಲವು ವಿಷಯಗಳಿಗೆ ಜಾಸ್ತಿ ಮಹತ್ವ ಕೊಡೋದು, ಕೆಲವಿಗೆ ಕಡಿಮೆ ಮಹತ್ವ ಕೊಡೋದು. ದಿನನಿತ್ಯ ನಾನು ಬೆಳಗ್ಗೆ 1 ಗಂಟೆ ಕಾಲ ವಾಕಿಗೆ ಹೋಗಬೇಕು. ನನ್ನ ಹೆಂಡತಿ ಫಸ್ಟ್ ಹೋಗ್ತಾಳೆ, ಆ ನಂತರ ನಾನು ಹೋಗ್ತೇನೆ. ಇಬ್ಬರು ಜೊತೆಯಲ್ಲಿ ಹೋಗೋದಿಲ್ಲ. ಯಾಕೆ ಸರ್? ಲೇಔಟಲ್ಲಿ ಜನರಿಗೆ ಅನಿಸ್ತದೆ ಗಂಡ ಹೆಂಡತಿದು ಸರಿ ಇಲ್ಲ, ಅದಕ್ಕೆ ಒಬ್ಬಳು ಫಸ್ಟ್ ಹೆಂಡತಿ ಹೋಗ್ತಾಳೆ ಮತ್ತೆ ಗಂಡ ಹೋಗ್ತಾನೆ. ಬಟ್ ಯಾಕೆ ನಾವು ಬೇರೆ ಬೇರೆ ಹೋಗೋದು? ಇಬ್ಬರಿಗೆ ಅದು ನನ್ನ ಮೀ ಟೈಮ್. ಹೆಂಡತಿ ಹೇಳ್ತಾಳೆ, ಆ 1 ಗಂಟೆಯಲ್ಲಿ ಏನೇನು ಇವತ್ತು ದಿನದಲ್ಲಿ ಮಾಡಬೇಕು ನಾನು ಪ್ಲ್ಯಾನ್ ಮಾಡ್ತೇನೆ. ನಾನು ಸಹ ವಾಕಿಗೆ ಹೋಗುವಾಗ ಇವತ್ತು ಕ್ಲಾಸ್ ಯಾವುದಿದೆ, ಹೇಗೆ ಶುರು ಮಾಡಬೇಕು, ಇವತ್ತು ನಾನು ಬೆಳಗ್ಗೆ ಒಂದು ಲೇಖನ ಬರೆದಿದ್ದೇನೆ, ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ, ಅದೆಲ್ಲ ಡಿಸ್ಕಷನ್ ನನ್ನ ಮನಸ್ಸಲ್ಲಿ ಆವಾಗ ನಾನು ವಾಕಿಗೆ ಹೋಗುವಾಗ ಮಾಡ್ತೇನೆ. ಅದು ಆ ಕಾರಣಕ್ಕೆ ನನಗೆ 1 ಗಂಟೆ ವಾಕ್, ನಾನು ವಿಶ್ವದ ಯಾವುದೇ ದೇಶದಲ್ಲಿರಲಿ ಆ 1 ಗಂಟೆ ವಾಕ್ ಅಂತೂ ಆಗಲೇಬೇಕು. ಕಾರಣ ಆ 1 ಗಂಟೆ ವಾಕ್ ಆಗಲಿಲ್ಲ ಆದರೆ ಏನೋ ಮಿಸ್ ಆಗಿದೆ ನನಗೆ. ಇಡೀ ದಿನ ಅದು ಸರಿ ಹೋಗ್ಲಿಕ್ಕಿಲ್ಲ, ಏನೋ ಪ್ರಾಬ್ಲಮ್ ಇದೆ. ಆ 1 ಗಂಟೆಯಲ್ಲಿ ಏನು ನಾನು ಸ್ಪಷ್ಟವಾಗಿ ಯೋಚನೆ ಮಾಡ್ತೇನೆ ಅದನ್ನು ನಾನು ಡೇ ಟೈಮಲ್ಲಿ ಕ್ಯಾರಿ ಔಟ್ ಮಾಡ್ಬೋದು. ಸ್ವಲ್ಪ ಪ್ಲಾನಿಂಗ್ ಸಹ ಬೇಕಾಗ್ತದೆ. ಹೌದು ಸರ್. ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟೀಸ್ ಇದ್ದ ಸಮಯದಲ್ಲಿ ಬರೆಯೋದು ಯಾವಾಗ, ಬರೀಲಿಕ್ಕೆ ಸಮಯ ಎಲ್ಲಿದೆ? ಡೇ ಟೈಮಲ್ಲಿ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಕೋಣೆಗೆ ಬಂದುಬಿಡ್ತಾರೆ, ಚರ್ಚೆ ಮಾಡ್ತಾರೆ, ಹೋಗ್ತಾರೆ. ಸೊ ಅನ್ಡಿವೈಡೆಡ್ ಟೈಮ್ ನೀವು ಬರೀಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಏನು ಮಾಡೋದು, ಬರೀಲಿಕ್ಕೆ ಏನಾದರೂ ಇದ್ರೆ, ನಂದು 3 ಕಾಲಮ್ ಹೇಳಿದಲ್ಲ, ನಾಳೆ ಒಂದು ಕಾಲಮ್ ನಾನು ಕಳಿಸ್ಬೇಕಾದ್ರೆ ಇವತ್ತು ನನಗೆ ಫ್ರೀ ಟೈಮ್ ಇರುವಾಗ ಯೋಚನೆ ಮಾಡ್ತೇನೆ, ಯಾವ ವಿಷಯದ ಬಗ್ಗೆ ಬರೀಬೇಕು, ನಾನು ಯಾವುದ್ರ ಬಗ್ಗೆ ಬರೀಬೇಕು. ಆ ತೀರ್ಮಾನ ಆದ ನಂತರ ನಾನು 9 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಎದ್ದು 4 ಗಂಟೆಯಿಂದ 6 ಗಂಟೆ ನನ್ನ ಕಾಲಮ್ ಬರ್ತದೆ. ಆ 2 ಗಂಟೆದಲ್ಲಿ ಏನು ನನಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಇಡೀ ದಿನ ನಾನು ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಆ 2 ಅವರ್ಸ್ ಫ್ರೆಶ್ ಮೈಂಡ್ ಏನಿದೆ. ಹೌದು. ನಂದು ಲಾಸ್ಟ್ ಬುಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಇತ್ತು, ಅದು 2020 ರಿಲೀಸ್ ಆಯಿತು. ಆ ಬುಕ್ ನಾನು ಬರಿತಾ 6 ತಿಂಗಳು ತಗೊಂಡೆ ಅದು ಬರೀಲಿಕ್ಕೆ. ಬಟ್ ಆ 6 ತಿಂಗಳು ದಿನನಿತ್ಯ 9 ಗಂಟೆಗೆ ಮಲ್ಕೊಡು, 4 ಗಂಟೆಗೆ ಎದ್ದು 4 ಗಂಟೆಯಿಂದ 6 ಗಂಟೆ ಆ ಪುಸ್ತಕವನ್ನು ಬರೀ, ಅದು ನಾನು ಡಿಸೈಡ್ ಮಾಡಿದ್ದೆ. ಸೊ 4 to 6 ನಾನು ಬರೀಬೇಕಾದ್ರೆ 9 ಗಂಟೆಗೆ ಮಲಗಲೇಬೇಕು. 9 ಗಂಟೆ ನಂತರ ಇಷ್ಟೇ ಒಳ್ಳೆ TV ಪ್ರೋಗ್ರಾಮ್ ಇರಲಿ, ಇಷ್ಟೇ ಒಳ್ಳೆ ಮಿತ್ರರಿರಲಿ, 9 ಗಂಟೆಗೆ ಅದರ ಕೊನೆ. ಸರ್ ಖುಷಿ ಪಡ್ಬೇಕು ನಾವೀಗ 8 ರಿಂದ 9 ಗಂಟೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮ ಬರುತ್ತೆ ಸರ್, ಅಷ್ಟರೊಳಗೆ ತಾವು ನೋಡ್ಬೋದು ಅನ್ನೋಂಥದ್ದು. ಆ್ಯಂಡ್ ಜೋಕ್ಸ್ ಅಪಾರ್ಟ್ ಸರ್, ಜೀವನದಲ್ಲಿ ಬಹಳಷ್ಟು ಹಂತಗಳಲ್ಲಿ
ಸವಾಲುಗಳು ಎದುರಾಗುತ್ತೆ. ಅಂದರೆ 2 ಆಯ್ಕೆಗಳಿದ್ದಾಗ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ನಿಮ್ಮ ಜೀವನದಲ್ಲೂ ಅದೇ ರೀತಿ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ, ಆದರೆ ಒಂದು ಹೊಸದಾಗಿ ಒಂದು ಸರ್ಕಾರೇತರ ಸಂಸ್ಥೆನ ಕಟ್ಟಿ ಬೆಳೆಸುವಂಥ ಅವಕಾಶ ಬಂದಾಗ ನಿಮ್ಮ ನಿರ್ಧಾರ, ನಿಮ್ಮ ಮನಸ್ಥಿತಿ ಹೇಗಿತ್ತು ಹೇಳಿ ಸರ್? ನೋಡಿ, ಈ 42 ವರ್ಷ ಏನು ನಾನು ಕೆಲಸ ಮಾಡಿದ್ದೇನೆ 2 ಸಂಸ್ಥೆಯಲ್ಲಿ. ನಾನು ಜಾಬನ್ನು ಹೆಚ್ಚು ಚೇಂಜ್ ಮಾಡಲಿಲ್ಲ. ಇವತ್ತು ಇಂಟರ್ವ್ಯೂ ಮಾಡುವಾಗ ಈ ಯುವ ಪೀಳಿಗೆಯ ವಿದ್ಯಾರ್ಥಿನಿಯರು ಎಂಪ್ಲಾಯ್ಮೆಂಟಿಗೆ ಬರುವಾಗ ಇಂಟರ್ವ್ಯೂ ಮಾಡುವಾಗ ನನಗೆ ಕೆಲವು ಸಲ ಓಲ್ಡ್ ಫ್ಯಾಷನ್ ಕಾಣ್ತದೆ. ನೀವು 6 ವರ್ಷದಲ್ಲಿ 4 ಕೆಲಸಗಳು ಯಾಕೆ ಮಾಡಿದ್ದೀರಾ? ಯಾವ ಥರ ನನ್ನನ್ನು ನೋಡ್ತಾರೆ, ನನಗೆ ಡೌಟ್ ಬರ್ತದೆ, ನಾನು ತಪ್ಪು ಪ್ರಶ್ನೆ ಏನೋ ಕೇಳಿದ್ದೇನೆ ಅವರು. ಟುಡೇಸ್ ಅವ್ರು ಸರಿ ಇರ್ಬೋದು ಅವರ ಮಾತು, ದಟ್ ಒಂದು ಕೆಲಸದಲ್ಲಿ ನಾವು 1.5 ವರ್ಷ 2 ವರ್ಷದಿಂದ ಜಾಸ್ತಿ ಕಳಿಬಾರ್ದು. ಬಟ್ ನಾನು ಅಂಥ ಒಂದು ಜನರೇಷನ್ಗೆ ಬಿಲಾಂಗ್ ಮಾಡ್ತೇನೆ. ಇಲ್ಲಿ 20 ವರ್ಷ ಒಂದು ಜಾಬಲ್ಲಿ, ಆ ನಂತರ 22 ವರ್ಷ ಇನ್ನೊಂದು ಜಾಬಲ್ಲಿ ನಾನು ಸ್ಟೇ ಮಾಡಿದೆ. ಮೊದಲನೇ 20 ವರ್ಷ ನನ್ನ ಟೀಚಿಂಗ್ ಲೈಫ್ ಇದು. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿದ್ದೆ, ರಾಜ್ಯಶಾಸ್ತ್ರ ವಿಭಾಗದಲ್ಲಿದ್ದೆ. 20 ವರ್ಷ ಅಲ್ಲಿದ್ದೆ, ನಾನು ಕೆಲಸ ಮಾಡಿದ್ದೇನೆ. ಟೀಚಿಂಗ್, ರಿಸರ್ಚ್ ಎಲ್ಲ ಆಯ್ತಲ್ಲಿ. ಆ 20 ವರ್ಷಗಳ ನಂತರ 2002ರಲ್ಲಿ ಕೆಲವರು ನನ್ನ ಹತ್ರ ಬಂದರು ಮತ್ತು ಕೇಳಿದರು, ನೀವು ಖಾಸಗಿ ರಂಗಕ್ಕೆ ಯಾಕೆ ಬರಲ್ಲ, ಸ್ವಲ್ಪ ಬಂದು ನೋಡಿ ಇಲ್ಲಿ ಸಹ ಹೇಗೆ ಇದೆ ಅಂತ. ಆಯಿತು, 2 ವರ್ಷ ನಾನು ಲೀವ್ ತಗೊಂಡು ಜೈನ್ ಸಂಸ್ಥೆಗಳಿಗೆ ನಾನು 2 ವರ್ಷ ಹೋದೆ. ಅವರ ಒಂದು ಟೀಚರ್ ಟ್ರೈನಿಂಗ್ ಅಕಾಡೆಮಿ ಇತ್ತು. ಆ 20 ವರ್ಷದ ಟೀಚಿಂಗ್ ಅನುಭವವನ್ನು ಅಲ್ಲಿ ಸ್ವಲ್ಪ ಬೇರೆಯವ್ರ ಜೊತೆ ಹಂಚುವ ಒಂದು ಅವಕಾಶ ಇದೆ, ಅಲ್ಲಿ ಬಂದೆ. 2 ವರ್ಷ ತುಂಬ ಬೇಗ ಮುಗ್ದೋಯ್ತು. 2004ರಲ್ಲಿ ತೀರ್ಮಾನ ಮಾಡಬೇಕಾಯ್ತು, ಇನ್ನು ನಾನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹಿಂದೆ ಹೋಗಬೇಕಾ ಅಥವಾ ಇಲ್ಲಿಯೇ ಉಳಿಬೇಕಾ? ಹೆಚ್ಚಿನವರು ನನಗೆ ಏನು ಹೇಳಿದರು, ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹಿಂದೆ ಹೋಗು, ನಿನಗೆ 44 ಮಾತ್ರ ಆಗಿದೆ, ಈಗ ಇನ್ನೂ 16 ವರ್ಷ ಸರ್ವಿಸ್ ಇದೆ, ಸರ್ಕಾರಿ ಕೆಲಸ ಇದು, ಹಿಂದೆ ಹೋಗು. ನಾನು ಸಂಘಿಸಿದೆ, ಹೌದು ಇವರು ಹೇಳೋದು ಸರಿ, ಇದು ಹಿಂದೆ ಹೋಗುವ. ಇಬ್ಬರೇ ಹೇಳಿದರು, ಸ್ವಲ್ಪ ಯೋಚನೆ ಮಾಡು. ಒಂದು ನನ್ನ ಹೆಂಡತಿ, ಅವ್ರು ನನಗೊಂದು ಪ್ರಶ್ನೆ ಕೇಳಿದರು, ಯಾವ ಸಂಸ್ಥೆಯನ್ನು ನೀನು ಕಟ್ಟಿದ್ಯಾ ಆ ಸಂಸ್ಥೆಯನ್ನು ಇವತ್ತು ಬಿಟ್ಟು ನೀನು ಪುನಃ ಸರ್ಕಾರಿ ಸಂಸ್ಥೆಗೆ ಹೋಗಿ ಸೇರ್ತೀಯಾ ಅಂತ. ಎರಡನೇದು ನನ್ನ ತಾಯಿ ಒಂದು ಪ್ರಶ್ನೆ ಕೇಳಿದ್ರು, ಈ 2 ವರ್ಷಗಳಲ್ಲಿ ನಿನ್ನ ಒಂದು ಚಟುವಟಿಕೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿದೆ, ವಿದೇಶಕ್ಕೆ ಜಾಸ್ತಿ ಅವಕಾಶಗಳು ಸಿಕ್ಕಿದೆ, ನಿನಗೆ ಜಾಸ್ತಿ ನಿನ್ನ ಮುಖದಲ್ಲಿ ಸ್ವಲ್ಪ ಜಾಸ್ತಿ ಸಂತೋಷ ನನಗೆ ಕಾಣ್ತಾ ಇದೆ, ನಿಜವಾಗಿ ನಿಮಗೆ ಹಿಂದೆ ಹೋಗಬೇಕಾ? ಸೊ ಈ ಇಬ್ಬರು ವ್ಯಕ್ತಿಗಳು ನನಗೆ ಈ ಮಾತು ಹೇಳಿದಾಗ ನಾನು ತೀರ್ಮಾನ ಮಾಡಿದ್ದೆ ದಟ್ ನಾನು ಖಾಸಗಿ ರಂಗದಲ್ಲಿಯೇ ಇರ್ತೇನೆ, ನಾನು ಗವರ್ಮೆಂಟ್ ಜಾಬನ್ನು ಬಿಟ್ಟು ಬಿಡ್ತೇನೆ. ಆವಾಗ ನನಗೆ ನೆನಪಿದೆ, ಯೂನಿವರ್ಸಿಟಿದು ರಿಜಿಸ್ಟ್ರಾರ್ ಇದ್ದರು, IAS ಆಫೀಸರ್ ಆಗಿದ್ದರು ಅವರು. ಅವ್ರು ಹೇಳಿದರು, ಇಲ್ಲ ನೀನು ಬಿಡಬಾರ್ದು, ಸರ್ಕಾರಿ ನೌಕರಿ ತುಂಬ ಮಹತ್ವದ್ದು. ನಾನು ಕೈ ಮುಗ್ದು ಹೇಳಿದೆ, ಸರ್ ಪ್ಲೀಸ್ ನನಗೆ ಈ ಅವಕಾಶ ಮಾಡಿಕೊಡಿ. 1 ತಿಂಗಳ ನಂತರ ನಾವು ಇಬ್ಬರು ಒಂದು ಪ್ಯಾನೆಲ್ ಡಿಸ್ಕಷನಲ್ಲಿ ಜೊತೆಯಲ್ಲಿದ್ದೇವೆ. ಅಷ್ಟರೊಳಗೆ ಅವರು ರಿಜಿಸ್ಟ್ರಾರ್ ಕೆಲಸ ಬಿಟ್ಟು ಪುನಃ IAS ಆಫೀಸರ್ ಆಗಿ ಬೇರೆ ವಿಭಾಗಕ್ಕೆ ಹೋಗಿ. ಸೊ ಆ ದಿನ ಅವರು ನನಗೆ ಪಬ್ಲಿಕ್ಲಿ ಹೇಳಿದರು ಮೀಟಿಂಗಲ್ಲಿ. ನಾನು ಇವತ್ತು ಒಂದು ಶಾಸ್ತ್ರಿ ಸರಿಗೆ ಒಂದು ಮಾತು ಹೇಳಬೇಕು. 1 ತಿಂಗಳ ಹಿಂದೆ ನಾನು ಅವ್ರಿಗೆ ಹೇಳಿದೆ, ನೀವು ಕೆಲಸ ಬಿಡಬೇಡಿ. ಇವತ್ತು ನಾನು ಹೇಳ್ತಾನೆ, ನೀವು ಸರಿಯಾದ ಕೆಲಸ ಮಾಡಿದ್ದೀರಾ. ಇವತ್ತು ನಾನು ರಿಜಿಸ್ಟ್ರಾರ್ ಅಲ್ಲ, ಅದಕ್ಕೆ ನಿಮಗೆ ಆ ಅಡ್ವೈಸ್ ಕೊಡ್ಬೋದು ನಾನು, ದಟ್ ನೀವು ಮಾಡಿದ ತೀರ್ಮಾನ ಸರಿ ತೀರ್ಮಾನ. ಆ್ಯಂಡ್ ನನಗೆ ಇವತ್ತು 20 ವರ್ಷ ನಂತರ ಅನಿಸ್ತದೆ, ಅದು ತೀರ್ಮಾನ ನಂದು ಒಳ್ಳೆಯದಿತ್ತು. 20 ವರ್ಷ ಏನು ನಾನಲ್ಲಿ ನಂದು ಕಾಂಟ್ರಿಬ್ಯೂಷನ್ ನಾನು ಮಾಡ್ಬೋದಿತ್ತು, ಮಾಡಿದ್ದೇನೆ. ನಾನು ಏನೇನು ಕಲಿಬೋದಿತ್ತು, ಕಲ್ತಿದ್ದೇನೆ. ಅಲ್ಲಿ ಏನೇನು ನಾನು ಕೊಡ್ಬೋದಿತ್ತು, ಕೊಟ್ಟಿದ್ದೇನೆ. ಈಗ ಇಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲಿ ಅವಕಾಶಗಳು ಜಾಸ್ತಿ ಆಯಿತು, ಸ್ವಲ್ಪ ಆಟಾನಮಿ ಸಹ ಜಾಸ್ತಿ ಇತ್ತು. ನಾನು ಜೈನಲ್ಲಿ ಮತ್ತೆ ಪ್ರೋ ವೈಸ್ ಚಾನ್ಸಲರ್ ಆದೆ. 12 ವರ್ಷ ಪ್ರೋ ವೈಸ್ ಚಾನ್ಸಲರ್ ಆಗಿದ್ದೆ. ಆ ನಂತರ
ಭೋಪಾಲಲ್ಲಿ ಒಂದು ಯೂನಿವರ್ಸಿಟಿದು ವೈಸ್ ಚಾನ್ಸಲರ್ 2 ವರ್ಷ ಆದೆ, ಪುನಃ ಮತ್ತೆ ಬ್ಯಾಂಗ್ಳೂರಿಗೆ ಹಿಂದೆ ಬಂದೆ. ಸೊ ಈ 22 ವರ್ಷಗಳಲ್ಲಿ ನನಗೆ ಈ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಆ್ಯಂಡ್ ಇವತ್ತೇನಾಗ್ತಾ ಇದೆ, ಸರ್ಕಾರ ಆ ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನು, ಒಳ್ಳೇದೇನು, ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಸಮಸ್ಯೆಗಳು ಏನು, ಒಳ್ಳೇದೇನು ಎರಡೂ ಗೊತ್ತಿದೆ ಈಗ. ಸೊ ಅದು ನ್ಯಾವಿಗೇಟ್ ಮಾಡೋದು ತುಂಬ ಸುಲಭ ಇತ್ತು. ಸರ್ ಅಲ್ಲ, ಈಗ ಕರೆಕ್ಟು ನೀವು ಹೇಳ್ತಾ ಇದ್ದೀರಾ, ಎರಡರ ಅನುಭವ ನ್ಯಾವಿಗೇಟ್ ಮಾಡೋದು ಸುಲಭ ಹೇಗೆ ಅಂತ. ಹಾಗಿದ್ರೆ ಇವಾಗ ಆ್ಯಸ್ ಎ ಸ್ಟೂಡೆಂಟ್ ನಾನು ನಿಮ್ಮನ್ನು ಕೇಳ್ತೀನಿ ಸರ್, ಇವಾಗ ಸರ್ಕಾರದ ಶಿಕ್ಷಣ ಸಂಸ್ಥೆಗಳಲ್ಲಿ ಓದೋದು ಒಳ್ಳೆಯದಾ ಇಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದೋದು ಬೆಟರಾ ಸರ್? ಎರಡೂ ವ್ಯವಸ್ಥೆಗಳಲ್ಲಿ ಒಂದು ಬೆನಿಫಿಟ್ ಇದೆ. ಕೊನೆಗೆ ನನಗೆ ಅನಿಸ್ತದೆ, ನಾನು ವಿದ್ಯಾರ್ಥಿಯಾಗಿ ನನ್ನ ಗುರಿ ಏನು, ನನ್ನ ಒಂದು ಡೆಡಿಕೇಶನ್ ಏನು, ಆ ಡೆಡಿಕೇಶನ್ ಇದ್ದರೆ ಯಾವ ವ್ಯವಸ್ಥೆಯಲ್ಲೂ ನಾನು ಒಳ್ಳೇದು ಮಾಡ್ತೇನೆ. ಸೊ ಅದು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಖಾಸಗಿ ರಂಗ ಅಲ್ಲ, ಸರ್ಕಾರಿ ರಂಗ ಪ್ರಶ್ನೆ ಅಲ್ಲ, ಅದು ನನ್ನ ಒಂದು ಡೆಡಿಕೇಶನ್ನ ಪ್ರಶ್ನೆ. ನಾನು ಇಷ್ಟು ಡೆಡಿಕೇಶನ್, ಇದು ಪ್ರಶ್ನೆ ನಾನು ಇನ್ನೊಂದು ರೂಪದಲ್ಲಿ ಹೇಳ್ತೇನೆ. ಇವತ್ತು ಹೆಚ್ಚಿನ ವಿದ್ಯಾರ್ಥಿನಿಯರು ಎಂಜಿನಿಯರಿಂಗ್, ಮೆಡಿಸಿನ್ ಆ ಫೀಲ್ಡ್ಸ್ಗೆ ಜಾಸ್ತಿ ಹೋಗ್ತಾ ಇದ್ದಾರೆ. ಹೌದು. ಸೊ ಬೇರೆ ಫೀಲ್ಡ್ಸಲ್ಲಿ ಏನು ಫ್ಯೂಚರ್ ಇಲ್ವಾ ಅಂತ ನನ್ನ ಪ್ರಶ್ನೆ. ವಿದ್ಯಾರ್ಥಿನಿಯರು ನನ್ನ ಹತ್ರ ಬಂದು ಈ ಪ್ರಶ್ನೆ ಕೇಳುವಾಗ ನಾನು ಅವರಿಗೆ ಒಂದು ಕೌಂಟರ್ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಇಂಟ್ರೆಸ್ಟ್ ಯಾವುದರಲ್ಲಿದೆ? ನಿಮ್ಮ ಇಂಟ್ರೆಸ್ಟ್ ಯಾವ ಫೀಲ್ಡಲ್ಲಿದೆ? ಸರ್ ನನ್ನ ಇಂಟ್ರೆಸ್ಟ್ ಈ ಫೀಲ್ಡಲ್ಲಿದೆ. ಆ ಫೀಲ್ಡಿಗೆ ಹೋಗು. ಆ ಫೀಲ್ಡಿದು ಇಂಟ್ರೆಸ್ಟ್ ನಿನಗೆ 5 ವರ್ಷದ ನಂತರ ಇನ್ನೂ ಇರ್ತದ? ಹೌದು ಸರ್, ಇರ್ತದೆ. ಸೊ ಆ ಫೀಲ್ಡಿಗೆ ನಾನು ಹೋಗಿ ಕೆಲಸ ಮಾಡಿದರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ದಟ್ ಫೀಲ್ಡ್. ಅಲ್ಟಿಮೇಟ್ಲಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ನಾವು ನಮ್ಮ ಫ್ಯೂಚರನ್ನು ಸೃಷ್ಟಿಸ್ತೇವೆ. ನನ್ನ ಡಿಗ್ರಿ ನನ್ನ ಫ್ಯೂಚರನ್ನು ಸೃಷ್ಟಿಸುವುದಿಲ್ಲ. ನನ್ನ ಫೀಲ್ಡ್, ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೆಲ್ಪ್ ಮಾಡ್ತದೆ. ಬಟ್ ಕೊನೆಗೆ ಅದು ನನ್ನ ತೀರ್ಮಾನ. ನಾನು ಏನು ಮಾಡಬೇಕು, ನಾನು ಯಾವ ಕ್ಷೇತ್ರಕ್ಕೆ ಹೋಗಬೇಕು. ಸೊ ಇದು ಖಾಸಗಿ ಮತ್ತು ಸರ್ಕಾರಿ ಪ್ರಶ್ನೆ ಬರುವಾಗ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಯಾವುದು ಜಾಸ್ತಿ ಸೂಟಬಲ್ ಆಗ್ತದೆ. ಆ್ಯಂಡ್ ಇಲ್ಲಿ ಪುನಃ ಕೆಲವು ಕೋರ್ಸಸ್ಸಿಗೆ ಸರ್ಕಾರಿ ಸಂಸ್ಥೆಗಳು ಜಾಸ್ತಿ ಫೇವರಬಲ್ ಆಗ್ಬೋದು, ಕೆಲವು ಕೋರ್ಸಸ್ ಪ್ರೈವೇಟ್ ಸೆಕ್ಟರಲ್ಲಿ ಇನ್ನಷ್ಟು ಒಳ್ಳೆಯದಾಗ್ತಾ ಇದೆ. ಸೊ ಅದು ಪುನಃ ನಾನು ತೀರ್ಮಾನ ಮಾಡಬೇಕಾಗ್ತದೆ. ಇಲ್ಲಿ ಅದು ನನಗೆ ಬೆಟರ್ ಲರ್ನಿಂಗ್ ಆಗ್ತದ, ಅಲ್ಲಿ ನನಗೆ ಬೆಟರ್ ಲರ್ನಿಂಗ್ ಆಗ್ತದೆ. ಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯ ಇದೆ ದಟ್ ಖಾಸಗಿ ರಂಗಕ್ಕೆ ನೀವು ಹೋಗಿ ವಿದ್ಯಾಭ್ಯಾಸ ಮಾಡಿದರೆ ಅಲ್ಲಿ ಖರ್ಚು ಜಾಸ್ತಿ, ನಿಮ್ಮ ಫೀಸ್ ಜಾಸ್ತಿ ಇರ್ತದೆ. ಇಲ್ಲಿ ಸರ್ಕಾರಿ ರಂಗದಲ್ಲಿ ಆ ಫೀಸ್ ಕಡಿಮೆ ಇರ್ತದೆ. ಹೌದು. ಬಟ್ ನನಗೆ ಅಲ್ಲಿ ಒಂದು ಉತ್ತರ ಇದೆ. ನೀವು ಒಳ್ಳೆ ವಿದ್ಯಾರ್ಥಿ ಆಗಿದ್ದರೆ, ಆ ಒಂದು ಟ್ಯಾಲೆಂಟನ್ನು ನೀವು ನಿಜವಾಗ್ಲೂ ತೋರಿಸಿದ್ರೆ, ಇವತ್ತು ಖಾಸಗಿ ರಂಗದಲ್ಲಿ ಅಷ್ಟು ಒಂದು ಸ್ಕಾಲರ್ಶಿಪ್ಸ್ ಇದೆ ವಿದ್ಯಾರ್ಥಿಗಳಿಗೆ ದಟ್ ನೀವು ಫೀಸ್ ಕಡಿಮೆ ಕೊಟ್ಟು ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಆ ಚಾನ್ಸ್ ಇವತ್ತು ವಿದ್ಯಾರ್ಥಿಗಳಿಗಿದೆ. ಸೊ ಕಾಸ್ಟ್ಲಿ ಚೀಪರ್ದು ಪ್ರಶ್ನೆ ಅಲ್ಲ. ಈ ರಂಗ, ನಾನು ಇವತ್ತು ಪ್ರೈವೇಟ್ ಸೆಕ್ಟರಲ್ಲಿ ಸುಮಾರು 24 ವರ್ಷದಿಂದ ಇದ್ದೇನೆ. ಈ 24 ವರ್ಷಗಳಲ್ಲಿ ನಾನು ಸುಮಾರು ಕೇಸ್ ನೋಡಿದ್ದೇನೆ ವೇರ್ ವಿದ್ಯಾರ್ಥಿ ಬಂದಿದ್ದಾನೆ, ಸರ್ ನಾನು ಕೋರ್ಸಲ್ಲಿ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಪ್ಪ, ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಫೀಸ್ ನನಗೆ ಪೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಕೊಡಿಸಿ ಆರ್ ಬೇರೆ ಜಾಗದಿಂದ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸೆಕ್ಯೂರ್ ಮಾಡಿಸಿ ಅವ್ರ ಕೋರ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಆ ಇಂಟ್ರೆಸ್ಟ್ ಇದ್ದರೆ, ಆ ಡಿಟರ್ಮಿನೇಷನ್ ಇದ್ದರೆ ಎರಡೂ ರಂಗದಲ್ಲಿ ನೀವು ಒಳ್ಳೇದು ಮಾಡ್ಬೋದು. ಸರ್, ಇವತ್ತು ಅಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ಹುದ್ದೆಗಳಿರಲಿ, ತಾವು ವೈಸ್ ಚಾನ್ಸಲರ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದನ್ನು ಬಿಟ್ಟಿಲ್ಲ. ಇವತ್ತು ಆಡಳಿತಾತ್ಮಕ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ಅನ್ನುವಂಥ ನಿಯಮಗಳು ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸ್ನೇಹವರೇ, ಈಗ 18 ವರ್ಷ ಆಯಿತು ನಾನು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸಲ್ಲಿ ಇದ್ದೇನೆ. 2006 ನಂತರ ಡೈರೆಕ್ಟರ್ ಆಗಲಿ, ಪ್ರೋ ವೈಸ್ ಚಾನ್ಸಲರ್ ಆಗಲಿ, ವೈಸ್ ಚಾನ್ಸಲರ್ ಆಗಲಿ, ಈಗ ವೈಸ್ ಪ್ರೆಸಿಡೆಂಟ್ ಆಗಲಿ, ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸಲ್ಲಿ ನಾನು 18 ವರ್ಷದಿಂದ ಇದ್ದೇನೆ. ಬಟ್ ಈ 18 ವರ್ಷಗಳಲ್ಲಿ ನಾನು ನನ್ನ ಕ್ಲಾಸ್ ರೂಮಿಗೆ ಹೋಗೋದು ನಿಲ್ಲಿಸಲಿಲ್ಲ.
ಜೈನಲ್ಲಿ ನಾನು ಪ್ರೋ ವೈಸ್ ಚಾನ್ಸಲರ್ ಆಗುವಾಗ ವಾರದಲ್ಲಿ 6 ಗಂಟೆ PhD ಸ್ಟೂಡೆಂಟ್ಸ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಕ್ಲಾಸಿಗೆ ನಾನು ನನಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಸಮಯ ಮಾಡಿಕೊಳ್ಬೇಕು. ಕಾರಣ ನೀವು ಈ ಪ್ರೊಫೆಷನಿಗೆ ಬಂದದ್ದು ಯಾವುದಕ್ಕೆ, ಉದ್ದೇಶ ಏನು? ನೀವು ಪ್ರೊಫೆಷನಿಗೆ ಬಂದದ್ದು ವಿದ್ಯಾರ್ಥಿನಿಯರ ಜೊತೆ ಸಮಯ ಕಳೆಯಲಿಕ್ಕೆ. ವೈಸ್ ಚಾನ್ಸಲರ್ ಆದ ನನ್ನ ಆಫೀಸ್ 10 ಓಪನ್ ಆಗ್ತಿತ್ತು, ಕ್ಲಾಸಸ್ 9 ಶುರು ಆಗ್ತಿತ್ತು. ಸೊ ನಾನು ಹೇಳಿದೆ 9 to 10 ದಿನನಿತ್ಯ ನಾನು ಕ್ಲಾಸ್ ತಗೊಳ್ತೇನೆ. ಸೊ ವಾರದಲ್ಲಿ 6 ದಿನ ಎವ್ರಿ ಡೇ, 2 ದಿನ ಅಂಡರ್ ಗ್ರಾಜ್ಯುಯೇಟ್, 2 ದಿನ ಪೋಸ್ಟ್ ಗ್ರಾಜ್ಯುಯೇಟ್, 2 ದಿನ PhD, 6 ದಿನ ಕ್ಲಾಸ್ ತಗೊಂಡೆ. ಪರಿಣಾಮ ಏನಾಯಿತು? ನಾನು ಆ ಯೂನಿವರ್ಸಿಟಿಯಲ್ಲಿ ಎಲ್ಲ ಕ್ಲಾಸ್ ರೂಮ್ಸ್ ಒಂದೇ ಬಿಲ್ಡಿಂಗಲ್ಲಿ ಆಗ್ತಿತ್ತು. ಸೊ ನಾನಲ್ಲಿ ಹೋಗ್ತಾ ಇದ್ದೇನೆ 9:15 ಅಂತ ಗೊತ್ತಾದ ಮೇಲೆ ಎಲ್ಲ ಮೇಷ್ಟ್ರುಗಳು 9:15 ಬರ್ಲಿಕ್ಕೆ, ವಿದ್ಯಾರ್ಥಿಗಳು ಲೇಟ್ ಬರಲಿಕ್ಕೆ ನಿಲ್ಲಿಸಿಬಿಟ್ರು. VC ಸರ್ ಬರ್ತಾ ಇದ್ದಾರೆ, ನಾವು ಹೋಗ್ಬೇಕು. ತಂದೆ ತಾಯಿ ಬಂದರು, ಸರ್ ಇದು ಮೊದಲನೇ ಬಾರಿ ಆಗ್ತಾ ಇದೆ, ಮಗು ಬೇಗ ಹೇಳ್ತಾ ಇದೆ, ನಮಗೆ ತಿಂಡಿ ಬೇಗ ಕೊಡಿ, ನನಗೆ ಕ್ಲಾಸ್ ಬಿಡ್ಬೇಕು, VC ಸರ್ ಬರ್ತಾ ಇದ್ದಾರೆ. ಆ ರೆಸ್ಪೆಕ್ಟ್ ಮಕ್ಕಳು ಕೊಡುವಾಗ ನಾವು ಯಾಕೆ, ಆ ಅನುಭವ ಒಂದು ಶೇರ್ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ಬೇಕಲ್ಲ. ಭೋಪಾಲಲ್ಲಿ ನಾನು ಕಲಿಸಿದ ಕ್ಲಾಸಲ್ಲಿದ್ದ ನನ್ನ ಮಕ್ಕಳು ಯಾರಿದ್ರು, ಇವತ್ತು 2-3 ವಿದೇಶದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ, 2-3 ಬೇರೆ ಒಳ್ಳೆ ಸಂಸ್ಥೆಗಳಿಗೆ ಹೋಗಿ ಓದ್ತಾ ಇದ್ದಾರೆ. ಎಲ್ಲರೂ ಇನ್ ಟಚ್ ಅಲ್ಲಿದ್ದಾರೆ. ಯಾಕೆ ಸರ್? ಆ ಅನುಭವದಿಂದ ನಾವು ಇವತ್ತು ಮುಂದೆ ಹೋಗ್ತಾ ಇದ್ದೇವೆ. ಇವತ್ತು ನೋಡಿ, ನಿಟ್ಟೆ ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟ್ ನಾನು ಕ್ಯಾಂಪಸ್ಸಲ್ಲಿ ಆದರೂ ಆಸ್ ಫಾರ್ ಆಸ್ ಪಾಸಿಬಲ್ 3-4 ಗಂಟೆ ಕ್ಲಾಸಿಗೆ ಹೋಗುವ ಒಂದು ಪ್ರಯತ್ನ ಮಾಡ್ತೇನೆ. ಅದು ದಟ್ ಈಸ್ ಯುವರ್ ಬ್ರೆಡ್ ಆ್ಯಂಡ್ ಬಟರ್. ನೀವು ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಬರಲಿಲ್ಲ. ಆ ಅಡ್ಮಿನಿಸ್ಟ್ರೇಷನ್ ಯಾಕೆ ಮಾಡ್ತಾ ಇದ್ದೀರಾ? ಅದೆಲ್ಲ ಅನುಭವವನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಅದು ನಿಮ್ಮ ಮೇನ್ ಪ್ರೊಫೆಷನ್ ಅಲ್ಲ. ಯು ಆರ್ ಬೇಸಿಕ್ಲಿ ಎ ಫೆಸಿಲಿಟೇಟರ್. ಅದನ್ನು ನಾವು ಮರ್ತರೆ ನೋಡಿ, ದಿಸ್ ಈಸ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ದಿಸ್ ಇಸ್ ಎ ಪವರ್ ಕ್ವೆಶ್ಚನ್. ಈ ಅಧಿಕಾರ ಯಾವಾಗ ಬರ್ತದಲ್ವ, ಆ ಅಧಿಕಾರ ಬೇರೆ ಎಲ್ಲವನ್ನೂ ನಾವು ಮರಿತೇವೆ. ಅಧಿಕಾರ ಸಮಯ ಇಲ್ಲ. ಆ ಅಧಿಕಾರ ಅದರ ಜಾಗದಲ್ಲಿ, ಆ ಅಧಿಕಾರ 2 ವರ್ಷಕ್ಕೆ, ಆ ಅಧಿಕಾರ 3 ವರ್ಷಕ್ಕೆ, ಆ 3 ವರ್ಷದ ನಂತರ ಏನು ಮಾಡ್ತೀರ? 3 ವರ್ಷ ನಂತರ ನೀವು ಕ್ಲಾಸಿಗೆ ಹೋಗದೇ ಇದ್ದಿದ್ರೆ ಕ್ಲಾಸಿಗೆ ಪುನಃ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಆ ಇಂಟ್ರೆಸ್ಟ್ ಇರ್ತದ? ಆ ಒಂದು ಕಂಟಿನ್ಯೂಯಿಟಿ ಇರ್ತದ ನಿಮ್ಮಲ್ಲಿ? ಸೊ ಆ ಕಾರಣಕ್ಕೆ ನಾನು ಹೇಳೋದು, ಯು ಆರ್ ಫಸ್ಟ್ ಅ ಟೀಚರ್, ಯು ಆರ್ ಪ್ರೈಮರಿಲಿ ಎ ಟೀಚರ್, ಯು ಆರ್ ಸೆಕೆಂಡರಿಲಿ ಎನಿಥಿಂಗ್ ಎಲ್ಸ್, ಬಟ್ ಪ್ರೈಮರಿಲಿ ಡೋಂಟ್ ಫರ್ಗೆಟ್ ದಟ್ ಯು ಆರ್ ಎ ಟೀಚರ್. ಗ್ರೇಟ್ ಸರ್. ಸರ್, ಇವತ್ತು ಇನ್ನೊಂದು ನ್ಯೂ ಎಜುಕೇಷನ್ ಪಾಲಿಸಿಯ ವಿಚಾರಗಳು ಎಲ್ಲ ಕಡೆನೂ ಒಂದಷ್ಟು ಜನಕ್ಕೆ ಅಗೇನ್ ಗೊಂದಲನೂ ಇದೆ, ಮತ್ತು ಅದು ಬಂದರೆ ಸರಿ, ಬರದೇ ಇದ್ದರೆ ಸರಿ, ಈ ಥರದ್ದು ಏನೇನೋ ವಿಚಾರಗಳಿದೆ. ನೀವು ಆ ಸಮಿತಿಯಲ್ಲಿ ಕೂಡ ಇದ್ದೀರಾ, ತುಂಬ ಸಲಹೆಗಳನ್ನು ಸರ್ಕಾರಕ್ಕೆ ಕೂಡ ಕೊಡೋದಿರ್ಬೋದು, ಸಾಕಷ್ಟು ವಿಚಾರಗಳಿದೆ. ಎಕ್ಸಾಕ್ಟ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ಸರ್. ನೋಡಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಏನು 2020 ಜಾರಿಗೆ ಬಂತು, ನನಗೆ ಅನಿಸ್ತದೆ, ನನ್ನ ವೈಯಕ್ತಿಕ ವಿಚಾರ, ಅದರಿಂದ ಒಳ್ಳೆ ನೀತಿ ನಮ್ಮ ದೇಶದಲ್ಲಿ ನಾವು ಇವತ್ತುವರೆಗೆ ನೋಡಲಿಲ್ಲ. ಯಾಕೆ? ಅದನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಪ್ರಧಾನಮಂತ್ರಿಯವರು ಒಂದು ಮಾತು ಹೇಳಿದರು, ಏನು ಕಲಿಬೇಕು ಮುಖ್ಯವ, ಹೇಗೆ ಕಲಿಯೋದು ಮುಖ್ಯವ. ವಾಟ್ ಟು ಟೀಚ್, ಹೌ ಟು ಲರ್ನ್. ನಾವು ಸುಮಾರು ವರ್ಷ ವಾಟ್ ಟು ಟೀಚ್ ಹೇಳ್ತಾ ಇದ್ದೇವೆ, ಇದು ಕಲೀರಿ, ಅದು ಕಲೀರಿ, ಇದು ಮುಖ್ಯ, ಅದು ಮುಖ್ಯ. ಬಟ್ ನ್ಯೂ ಎಜುಕೇಶನ್ ಪಾಲಿಸಿ ಪ್ರಯತ್ನ ಏನು ಮಾಡ್ತದೆ ಅಂದರೆ, ನಾಟ್ ವಾಟ್ ಟು ಟೀಚ್, ಹೌ ಟು ಲರ್ನ್.
ಆ ಹೌ ಟು ಲರ್ನ್ ಮೇಷ್ಟ್ರು ಇಲ್ಲದಿದ್ದರೂ ನಾನು ಲರ್ನ್ ಮಾಡಲಿಕ್ಕೆ ನನಗೆ ಸಾಧ್ಯ ಇದೆ. 4 ವರ್ಷ ಡಿಗ್ರಿ ಆದ ನಂತರವೂ ನಾನು ಲೈಫ್ ಲಾಂಗ್ ಲರ್ನರ್ ಆಗಿ ಕಂಟಿನ್ಯೂ ಆಗ್ತಾನೆ. ಕಾರಣ ನನಗೆ ಆ ಥಿಂಕಿಂಗ್ ಪ್ರೋಸೆಸ್ ನಂದು ನೀವು ಆ ಥಿಂಕಿಂಗ್ ಪ್ರೋಸೆಸ್ಸಿಗೆ ನೀವು ಮಹತ್ವ ಕೊಟ್ಟಿದ್ದೀರ. ಅದು ನನಗೆ ಅನಿಸ್ತದೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿದು ಪ್ರಮುಖ ಅಂಶ. ಆ ಥಿಂಕಿಂಗ್ ಪ್ರೋಸೆಸ್ನ ಅದನ್ನು ನೀವು ಜಾರಿಗೆ ತರಬೇಕು. ಹೇಗೆ ನೀತಿ ತುಂಬ ಚೆನ್ನಾಗಿದೆ, ನೀತಿ ತುಂಬ ಚೆನ್ನಾಗಿದೆ, ಬಟ್ 5 ವರ್ಷದ ಅನುಭವ ಏನು ಆ ನೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ. 2 ಉದಾಹರಣೆ ತಗೊಳ್ತೀನಿ. ಒಂದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೇಳ್ತದೆ ರೆಗ್ಯುಲೇಷನ್ ವಿಲ್ ಬಿ ಲೈಟ್ ಬಟ್ ಟೈಟ್. ಒಂದು ಲೈನ್ ಅದರಲ್ಲಿ, ಲೈಟ್ ಬಟ್ ಟೈಟ್. ವಾಸ್ತವಿಕತೆಯಲ್ಲಿ ಏನಾಗಿದೆ, ಏನು ಲೈಟ್ ಆಗಬೇಕು ಅದು ಟೈಟ್ ಆಗಿದೆ, ಏನು ಟೈಟ್ ಆಗಬೇಕು ಅದು ಲೈಟ್ ಆಗಿದೆ. ಲೈಟ್ ಬಟ್ ಟೈಟ್, ಎಸ್, ಬಟ್ ಯಾವುದರಲ್ಲಿ ಲೈಟ್ ಇರಬೇಕು ಯಾವುದರಲ್ಲಿ ಟೈಟ್ ಇರಬೇಕು ನಾವು ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ. 2ನೇದು, ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳ್ತದೆ, ಎಜುಕೇಷನ್ ಏನಿದೆ ಅದು ಟೀಚಿಂಗ್ ಪ್ರೋಸೆಸ್ ಅಲ್ಲ, ಅದು ಲರ್ನಿಂಗ್ ಪ್ರೋಸೆಸ್. ಕ್ಲಾಸಲ್ಲಿ ನಾನು ಪಾಠ ಮಾಡ್ತಾ ಇಲ್ಲ, ಕ್ಲಾಸಲ್ಲಿ ಎಲ್ಲರೂ ಕಲಿತಾ ಇದ್ದಾರೆ. ಎಲ್ಲರೂ ಅಂದರೆ ನಾನು ಅಲ್ಲಿ ಕಲಿತಾ ಇದ್ದೇನೆ. ನಾನು ಕ್ಲಾಸನ್ನು ಲರ್ನಿಂಗ್ ಎನ್ವೈರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ ಲರ್ನಿಂಗ್ ಎನ್ವೈರ್ಮೆಂಟ್ ಆಗಬೇಕಾದ್ರೆ ಏನಾಗಬೇಕು? ಮೇಷ್ಟ್ರು 1 ಗಂಟೆ ಲೆಕ್ಚರ್ ಹೊಡೆಯುವುದಲ್ಲ, ಆ 1 ಗಂಟೆಯಲ್ಲಿ ಮಕ್ಕಳು 50% ಮಾತಾಡ್ತಾರ, ನಾನು 50% ಮಾತಾಡಲಿ, ಅವ್ರು 50% ಮಾತಾಡ್ತಾರೆ. 50% ಸ್ಟೂಡೆಂಟ್ ಟಾಕ್ ಇದೆಯಾ ಕ್ಲಾಸಲ್ಲಿ? ಆ ಅವಕಾಶ ನಿಮಗೆ ನೀವು ಕೊಟ್ಟಿದ್ದೀರಾ ಅವರಿಗೆ? ಬಿಕಾಸ್ ಅವರು ಕ್ಲಾಸಲ್ಲಿ ಮಾತಾಡಲಿಲ್ಲ ಆದರೆ ನಾಳೆ ಕೆಲಸಕ್ಕೆ ಹೋಗುವಾಗ ಯಾಕೆ ಮಾತಾಡ್ತಾರೆ? ಆ ಒಂದು ಕಲ್ಚರನ್ನು ನಾವು ಡೆವಲಪ್ ಮಾಡಿದ್ದೇವೆ, ಪ್ರಶ್ನೆ ಕೇಳುವ ಕಲ್ಚರ್, ಒಂದು ಮಾತು ಬಗ್ಗೆ ಒಂದು ವಿಷಯ ಬಗ್ಗೆ ಮಾತಾಡುವ ಒಂದು ಕಲ್ಚರ್. ಒಂದೇ ಉದಾಹರಣೆ ಕೊಡ್ತೀನಿ. 10 ವರ್ಷ ಆಯ್ತು ಈಗ, ವಿದೇಶದ ಒಂದು ಯೂನಿವರ್ಸಿಟಿಯಲ್ಲಿ ನಾನು 2 ತಿಂಗಳು ಟೀಚ್ ಮಾಡ್ತಾ ಇದ್ದೆ. ಅಲ್ಲಿ ಸೇರಿದ ದಿನ ಇನ್ನೊಬ್ಬ ವಿದ್ಯಾರ್ಥಿ ಸಿಕ್ಕಿದ್ದ. ಅವನನ್ನು ನೋಡಿ ಹೇಳಿದ, ಸರ್ ಇಂಡಿಯಾ? ಐ ಸೆಡ್ ಯೆಸ್ ಇಂಡಿಯಾ. ಐ ಆಲ್ಸೋ ಇಂಡಿಯಾ. ಓಕೆ, ವೆರಿ ಗುಡ್. ಸರ್ ನಾನಿಲ್ಲಿ PhD ಮಾಡಲಿಕ್ಕೆ ಬಂದಿದ್ದೇನೆ. ವೆರಿ ಗುಡ್. ನಾನು MA ಅಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಸರ್. ಶಬಾಷ್. ಈಗ PhD ಮಾಡ್ತಾ ಇದ್ದೀನಿ. ಎವ್ರಿ ಡೇ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮೀಟ್ ಮಾಡ್ತಿದ್ದ ಅವನು. ಒಂದಿನ ನನಗೆ ಹೇಳಿದ, 2 ವಾರ ಆಗಿರಬೇಕು, ಸರ್ ಇವತ್ತು ತುಂಬ ಮುಖ್ಯವಾದ ದಿನ. ಏನಾಯಿತು? ಇವತ್ತು ನನ್ನ ಮೊದಲನೇ ಅಸೈನ್ಮೆಂಟ್ ನನಗೆ ಹಿಂದೆ ಕೊಡ್ತಾ ಇದ್ದಾರೆ ಮೇಷ್ಟ್ರು. ನನ್ನ PhD ಗೈಡ್ ಯಾರಿದ್ದಾರಲ್ಲ ಅವ್ರು ನನ್ನ ಮೊದಲನೇ ಅಸೈನ್ಮೆಂಟ್ ಹಿಂದೆ ಕೊಡ್ತಾ ಇದ್ದಾರೆ. ಸಾಯಂಕಾಲ ಹುಡುಕಿದ ಅವನು, ಇಲ್ಲಿಯೂ ಸಿಕ್ಕಲಿಲ್ಲ. ಅವನು ಗಾರ್ಡನಲ್ಲಿ ಕೂತ್ಕೊಂಡಿದ್ದ. ಹೋದೆ ಇಲ್ಲಿ, ಏನಾಯ್ತಪ್ಪ? ನೋಡಿ ಸರ್, ನೋಡಿದೆ. ವೆರಿ ಗುಡ್, ವೆರಿ ಗುಡ್ ಬರೆದಿದ್ದಾರೆ. ನೀನು ಈ ರೀತಿ ಕೂತ್ಕೊಂಡಿದ್ದಾರೆ. ಅದರ ಕಳೆಗೆ ಓದಿ ಸರ್. ನೋಡಿದೆ ನಾನು. ನೆಕ್ಸ್ಟ್ ಟೈಮ್ ಐ ವಾಂಟ್ ಯೋರ್ ವ್ಯೂಸ್ ಆಲ್ಸೋ. ಸೆಟ್ ಸರ್, ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಯಾರೋ ನನ್ನ ಅಭಿಪ್ರಾಯ ಕೇಳಿದ್ದಾರೆ. ನಾನು ಒಳ್ಳೆ ವಿದ್ಯಾರ್ಥಿ ಯಾಕೆ ಆಗಿದೆ, ಎಲ್ಲರ ಅಭಿಪ್ರಾಯವನ್ನು ಸೇರಿಸಿ ಪುಸ್ತಕದಿಂದ ಓದಿ ಬರೀತಿದ್ದೆ. ಯಾವತ್ತೂ ನಾನು ನನ್ನ ಅಭಿಪ್ರಾಯ ಬರೀಲಿಲ್ಲ. ಇದು ಮೊದಲನೇ ಬಾರಿ ನನಗೆ ಯಾರೋ ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ಮಾತು ಕೊಡ್ತೇನೆ. ಒಂದೇ ಉದಾಹರಣೆ ತಗೊಳ್ತೇನೆ. ನಿಟ್ಟೆಯಲ್ಲಿ ನಾನು ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಭಾರತದ ಸಂವಿಧಾನ ಪೇಪರ್ ಏನು ಕಂಪಲ್ಸರಿ ಪೇಪರ್ ಇದೆ ಅದನ್ನು ನಾನು ನೋಡಿಕೊಳ್ತಾ ಇದ್ದೇನೆ. ನಾನೇನು ಹೇಳಿದೆ, ಲೆಕ್ಚರ್ ಇಲ್ಲ, ವರ್ಕ್ಶಾಪ್ ಮಾಡೋ.
ಎಲ್ಲರ ಡಿಸ್ಕಸ್ ಮಾಡುವಾಗ. ಸೊ ಪ್ರಿಯಾಂಬಲ್ ಬಂತು. ಪ್ರಿಯಾಂಬಲ್ ಯಾಕೆ ಎಲ್ಲ ನಾನು ಸ್ವಲ್ಪ ಒಂದು ಕಾನ್ವರ್ಸೇಷನ್ ಆಗಿ ಮಾಡಿದೆ, ಇಬ್ಬರು ವಿದ್ಯಾರ್ಥಿಗಳ ನಡುವೆ ಕಾನ್ವರ್ಸೇಷನ್ ಆಗಿ ಅದನ್ನು ನಾನು ರೀಡಿಂಗ್ ಮೆಟೀರಿಯಲ್ ಮಾಡಿಕೊಟ್ಟೆ ಅವರಿಗೆ. ಚೆನ್ನಾಗಾಯ್ತು ಅವರಿಗೆ. ಕ್ಲಾಸಲ್ಲಿ ಲರ್ನಿಂಗ್ ಆ್ಯಕ್ಟಿವಿಟಿ ಏನು? ಹಿಯರ್ ಇಸ್ ದ ಇಂಡಿಯನ್ ಪ್ರಿಯಾಂಬಲ್. ನಿಮಗೆ ಇವತ್ತು ಹೊಸ ಸಂವಿಧಾನ ಬರೆಯುವ ಅವಕಾಶ ಇದ್ದರೆ ಅದರ ಪ್ರಿಯಾಂಬಲ್ ಬರೀರಿ. ನೀವು ಪ್ರಿಯಾಂಬಲ್ ಬರೀರಿ. ಸರ್ ಒಳ್ಳೆ ಪ್ರಿಯಾಂಬಲ್ ಇದ್ದೇ ಅಲ್ಲ, ಅದು ಒಳ್ಳೆ ಪ್ರಿಯಾಂಬಲ್ ಇರ್ಬೋದು, ನೀವು ನಿಮಗೆ ಅವಕಾಶ ಕೊಟ್ಟರೆ ಏನು ಏನು ಚೆನ್ನಾಗಿ ಮಾತುಗಳು ಬರೆದಿದ್ದಾರೆ ಅದರದಲ್ಲಿ. ಮತ್ತೆ ಮಕ್ಕಳು ಹೇಳ್ತಾರೆ, ಸರ್ ಈ ಅವಕಾಶ ನಮಗೆ ಯಾರು ಕೊಟ್ಟಿರಲಿಲ್ಲ ಇವತ್ತುವರೆಗೆ. ನನಗೆ ಬಿಟ್ಟರೆ ಆ ಸಂವಿಧಾನದ ಪ್ರಿಯಾಂಬಲ್ ಏನು ಬರೀಲಿಕ್ಕೆ ಅವಕಾಶ. ತಂದೆ ತಾಯಿ ಫೋನ್ ಮಾಡಿದರು, ಸರ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮಕ್ಕಳು ನನ್ನ ಇವತ್ತು ರಾತ್ರಿ ಊಟ ಮಾಡುವ ಸಮಯದಲ್ಲಿ ಮಕ್ಕಳು ಹಂಗೆ ಹೇಳ್ತಾರೆ ದಟ್ ಸರ್ ಇವತ್ತು ನಾನು ಸಂವಿಧಾನದ ಪ್ರಿಯಾಂಬಲ್ ಏನು ಹೊಸತ್ತಿ ಆಗಬಹುದು ಅದು ನಾನು ಬರೆದು ಕೊಟ್ಟಿದ್ದೇನೆ. ವಾಟ್ ಟು ಥಿಂಕ್, ಹೌ ಟು ಥಿಂಕ್. ಈ ಹೌ ಟು ಥಿಂಕ್ ನಾ ಸ್ಟೂಡೆಂಟ್ಸ್ ಹೇಳಿದ್ರು ನನಗೆ, ಸರ್ ಇಂಥ ಪ್ರಶ್ನೆ ನಾವು ಅಸೈನ್ಮೆಂಟ್ಸಲ್ಲಿ ಯಾವತ್ತೂ ನೋಡಲಿಲ್ಲ. ಸರ್ ಹೌದು, ಅದಕ್ಕೆ ನಿಮ್ಮನ್ನು ಹಾಲಲ್ಲಿ ಕರೆದು ಬರ್ಸಿದೆ. ChatGPT ಅಲ್ಲಿ ಇಲ್ಲ ನಿಮ್ಮ ಹತ್ರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದೇ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಬರೀರಿ. ನಿಜ ಸರ್. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಹೊಸ ಚಿಂತನಾ ಲಹರಿಯನ್ನ ಬೆಳೆಸೋದಿದೆಯಲ್ಲ, ಅವರದೇ ಆದ ಒಂದು ಕ್ರಿಯಾಶೀಲತೆ. ಶಿಕ್ಷಣ ನೀತಿಯ ಉದ್ದೇಶ ಅದೇ. ಸರ್, ತಾವು ಶಿಕ್ಷಣ ತಜ್ಞರಷ್ಟೇ ಅಲ್ಲ, ರಾಜಕೀಯ ವಿಶ್ಲೇಷಕರಾಗಿ ಗುರುತಿಸಿಕೊಳ್ತೀರಿ. ಅಂದರೆ ಚುನಾವಣೆಯ ಫಲಿತಾಂಶ, ಈಗ ಸಮೀಕ್ಷೆ ಅಂದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋಂಥದ್ದಲ್ಲ, ಅದರ ಹಿಂದಿನ ಕಾರಣಗಳು ತಿಳ್ಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಲೋಕನೀತಿ ಸಂಸ್ಥೆ ಬಗ್ಗೆ ಹೇಳಬೇಕು ಸರ್. 1996 ನಾವು ಏನು ಪ್ರಾರಂಭ ಮಾಡಿದ್ದೇವೆ, 40-50 ಜನರು ಸೇರಿ, ಅದು ಇವತ್ತುವರೆಗೆ ನಾವು ಕಂಟಿನ್ಯೂ ಮಾಡ್ತಾ ಬಂದಿದ್ದೇವೆ. ಉದ್ದೇಶ ಏನು? ಫಲಿತಾಂಶ ಎಲ್ಲರಿಗೂ ಗೊತ್ತಾಗ್ತದೆ. ಯಾವ ದಿನ ರಿಸಲ್ಟ್ ಅನೌನ್ಸ್ ಆಗ್ತದೆ ಎಲ್ಲರಿಗೆ ಫಲಿತಾಂಶ ಗೊತ್ತಾಗ್ತದೆ. ಫಲಿತಾಂಶ ನಮಗೆ ಮುಖ್ಯ ಅಲ್ಲ, ಫಲಿತಾಂಶದ ಹಿಂದೆ ಇದ್ದ ಅಂಶಗಳು. ಈ ಥರದ ಫಲಿತಾಂಶ ಯಾಕೆ ಬಂತು, ಈ ಥರದ ಫಲಿತಾಂಶದ ಕಾರಣಗಳಿವೆ. ಸೊ ಆ ಕಾರಣಕ್ಕೆ ನಾವು ಸಮೀಕ್ಷೆ ನಡೆಸಿ ಸಾಮಾನ್ಯರಿಗೆ ಆ ಪ್ರಶ್ನೆಗಳು ಕೇಳಿ, ಆ ಸಾಮಾನ್ಯರ ಒಂದು ಅಭಿಪ್ರಾಯವನ್ನು ಜೋಡಿಸಿ ಚುನಾವಣೆಯ ನಂತರ ಈ ಫಲಿತಾಂಶ ಯಾವ ಕಾರಣಕ್ಕೆ ಬಂತು ಅಂತ ಹೇಳುವ ಒಂದು ಪ್ರಯತ್ನ ಮಾಡ್ತೇವೆ. ಇಟ್ ಈಸ್ ಎಕ್ಸ್ಪ್ಲೇನಿಂಗ್ ಅ ರಿಸಲ್ಟ್, ನಾಟ್ ಪ್ರಿಡಿಕ್ಟಿಂಗ್ ಅ ರಿಸಲ್ಟ್. ಪ್ರಿಡಿಕ್ಷನ್ ಯಾಕೆ ಬೇಕು? ಚುನಾವಣಾ ಆಯೋಗ ನಿಮಗೆ ಹೇಳ್ತದೆ ಫಲಿತಾಂಶ ಏನಾಯಿತು, ಬಟ್ ಆ ಫಲಿತಾಂಶದ ಹಿಂದೆ ಇದ್ದ ತತ್ವಗಳು, ಆ ಫಲಿತಾಂಶದ ಹಿಂದೆ ಇದ್ದ ಅಂಶಗಳು. ಒಂದೇ ಉದಾಹರಣೆ ತಗೊಳ್ತೇನೆ. ನಾನಿದು ಶುರು ಮಾಡಿದ್ದು 1983. ಅದು ಆ ಜಾನ್ವರಿ 1983 ಕರ್ನಾಟಕದಲ್ಲಿ ಒಂದು ಚುನಾವಣೆ ಆಯಿತು. ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಸೋಲು ಅನುಭವಿಸಬೇಕಾಯಿತು. ಜನತಾ ಪಾರ್ಟಿ ಸರ್ಕಾರ ಆಯಿತು. ನಾನೊಂದು ವಿಶ್ಲೇಷಣೆ ಮಾಡಿದ್ದೆ. ಕಾಂಗ್ರೆಸ್ ಪಕ್ಷ ಸೋಲು ಅನುಭವಿಸಿತು, ಬಟ್ ಯಾರೂ ಆ ಚುನಾವಣೆಯನ್ನು ಗೆಲ್ಲಿಲ್ಲ. ಒಬ್ಬರಿಗೆ ಸೋಲಾಯಿತು, ಯಾರಿಗೂ ಮೆಜಾರಿಟಿ ಬರಲಿಲ್ಲ. ಸೊ ನನ್ನ ಎಕ್ಸ್ಪ್ಲನೇಷನ್ ಏನಿತ್ತು, ಇದು ಒಂದು ಟ್ರಾನ್ಸಿಷನ್. ಕಾಂಗ್ರೆಸ್ ಜನರು ಸೋಲಿಸಿದ್ರು, ಯಾರನ್ನು ಗೆಲ್ಲಿಸಬೇಕು ತೀರ್ಮಾನ ಮಾಡಲಿಲ್ಲ. ಯಾರನ್ನು ಸೋಲಿಸ್ಬೇಕು ತೀರ್ಮಾನ ಮಾಡಿದ್ರು, ಯಾರನ್ನು ಗೆಲ್ಲಿಸ್ಬೇಕು ಸಿದ್ಧನೆ ಮಾಡಲಿಲ್ಲ. ಆ ಎರಡನೇ ತೀರ್ಮಾನ 2 ವರ್ಷ ನಂತರ ಆಯಿತು. ಆ ವಿಶ್ಲೇಷಣೆ ಮಾಡಬೇಕಾದ್ರೆ ನೀವು ಜನರ ಹತ್ರ ಹೋಗಿ ಪ್ರಶ್ನೆಗಳು ಕೇಳಿ, ಆ ಪ್ರಶ್ನೆಗಳಿಗೆ ಉತ್ತರ ಏನು ಬರ್ತದೆ ಆ ಆಧಾರದ ಮೇಲೆ ಈ ಅಂಶಗಳನ್ನು ನೀವು ಮಾತಾಡಬೇಕು.
ಓಕೆ ಓಕೆ ಸರ್, ನಾವಿನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಆರಂಭದಲ್ಲಿ ತಾವು ಹೇಳಿದ ಹಾಗೆ ಶಿಕ್ಷಣ ತಜ್ಞರ ಕುಟುಂಬ ಅಂತ ಹೇಳಿದ್ರೆ, ಆದರೆ ಇಲ್ಲಿ ಒಂದು ವಿಷಯ ಮೆಚ್ಕೊಳ್ಳೇಬೇಕು. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಯುವಕರ ಮನಸ್ಥಿತಿ ಹೇಗಿದೆ ಅಂದರೆ, ಜೀವನದಲ್ಲಿ ನಾವು ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗದಲ್ಲಿದ್ದು ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡು ಸೆಟ್ಲ್ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪತ್ನಿ ಆಗಿರಬಹುದು, ಸೊಸೆ ಆಗಿರಬಹುದು, ಮದುವೆ ಆದ ಮೇಲೆ ಮತ್ತೆ ಶಿಕ್ಷಣವನ್ನು ಮುಂದುವರಿಸ್ತಾರೆ, PhD ಮಾಡ್ತಾರೆ. ಈ ವಿಷಯದಲ್ಲಿ ನಿಜಕ್ಕೂ ಮೆಚ್ಚಬೇಕು. ಯಾಕಂದರೆ ಮದುವೆ ಅನ್ನೋದು ಯಾವುದಕ್ಕೂ ಫುಲ್ ಸ್ಟಾಪ್ ಅಲ್ಲ, ಅಲ್ಲಿ ಸಪೋರ್ಟ್ ಇದ್ರೆ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನ ತಾವು ಹೇಳಿ ಕೊಟ್ಟಿದ್ದೀರಿ. 1989 ಆಗಸ್ಟ್ 89 ನನ್ನ ಮದುವೆ ಆಯಿತು. ಜುಲೈ 1989 ನನ್ನ ಹೆಂಡತಿ ಅವರ MA ಅನ್ನು ಕಂಪ್ಲೀಟ್ ಮಾಡಿದ್ರು ಸೈಕಾಲಜಿ. 1 ತಿಂಗಳ ನಂತರ ನನ್ನ ಮದುವೆ ಆಯಿತು. 3 ವಾರದ ನಂತರ MPhilಗೆ ಅವ್ರು ಸಿಕ್ತು. 1 ವರ್ಷದ ನಂತರ MPhil ಕಂಪ್ಲೀಟ್ ಮಾಡಿದ್ರು. ಇಮಿಡಿಯೇಟ್ಲಿ PhDಗೆ ಸೇರಿದ್ರು. 1994 PhD ಕಂಪ್ಲೀಟ್ ಮಾಡಿದರು. 1 ಇಯರ್ ಅದರ ಬಿಫೋರ್ ದ್ಯಾಟ್ 1993 ನಮ್ಮ ಮಗ ಹುಟ್ಟಿದ. ನನ್ನ ಹೆಂಡತಿ ಅವಳ PhD ಡೆಡಿಕೇಶನಲ್ಲಿ ಬರೀತಾರೆ, ಐಡ್ ಲೈಕ್ ಟು ಥ್ಯಾಂಕ್ ಮಗನನ್ನು ಥ್ಯಾಂಕ್ ಮಾಡಬೇಕು. ಯಾಕೆ? ಅವನ ಕಾರಣಕ್ಕಿದು 1 ವರ್ಷ ಲೇಟ್ ಆಯಿತು. ಅವನು ಬಂದ ಕಾರಣಕ್ಕಿದು 1 ವರ್ಷ ಲೇಟ್ ಆಯಿತು, ಇಲ್ಲಾಂದರೆ 1 ವರ್ಷ ಬೇಗ ಆಗ್ತದೆ. ಈಗ ನನ್ನ ಮಗ ಅದನ್ನು ಓದುವಾಗ ಹೇಳ್ತಾನೆ, ಏನಮ್ಮ ನೀವು ಹೀಗೆ ಬರ್ದಿದ್ದೀರಾ? ಅವನು ಮೇಷ್ಟ್ರಾಗಿದ್ದ. ನೀವು ಅವನು 2 ವರ್ಷ ಆಯ್ತು ಈಗ ಮದುವೆ ಆದ. ಅವನ ಹೆಂಡತಿ ಅವನ ಮದುವೆ ಆದ 6 ತಿಂಗಳ ಒಳಗೆ PhDಗೆ ಸೇರಿದ್ದಾಳೆ. PhD ಈಗ ಮಾಡ್ತಾ ಇದ್ದಾಳೆ. ನೀವು ಆ್ಯಂಡ್ ಅವಳಿಗೆ ಇಂಟರ್ವ್ಯೂವಲ್ಲಿ ಕೇಳಿದರು, PhD ಯಾಕೆ ಮಾಡ್ತಾ ಇದೆಯಾ ಅಮ್ಮ? ಅವಳು ಹೇಳಿದ್ದು 2 ಕಾರಣ ಇದೆ. ಒಂದು, ನನಗೆ PhD ಮಾಡಬೇಕು, ಅದು ಯೋತಿದಲ್ಲ, ಹಿಂದಿನ 5-6 ವರ್ಷಗಳಿಂದ ಆ ಒಂದು ಇಂಟ್ರೆಸ್ಟ್ ಇತ್ತು. 2ನೇದು, ನಾನು ಅಂಥ ಒಂದು ಕುಟುಂಬಕ್ಕೆ ಈಗ ಸೇರಿದ್ದೇನೆ, ಇಲ್ಲಿ ಎಲ್ಲರೂ PhD, ಸೊ ನನಗೂ ಸಹ ಒಂದು ಡಿಗ್ರಿ ಬೇಕು. ಬಟ್ ಅದು 2ನೇ ಕಾರಣ. 1ನೇ ಕಾರಣ, ನನಗೆ ಆ ಇಂಟ್ರೆಸ್ಟ್ ಇತ್ತು, ಆ ಕಾರಣಕ್ಕೆ ನಾನು ಇಲ್ಲಿ ಸೇರಿದೆ. ಸೊ ನನ್ನ ಮಗನಕ್ಕೆ ನಾನು ಕೇಳುವಾಗ, ನೀನು ರಿಸರ್ಚಿಗೆ ಯಾಕೆ ಬಂದ್ಯಾ, ಸೋಷಲ್ ಸೈನ್ಸಸ್ ಯಾಕೆ ಬಂದ್ಯಾ? ಈ ಸೈಡ್ ವಾತಾವರಣ, ಯಾವ ವಾತಾವರಣದಲ್ಲಿ ನಾನು ದೊಡ್ಡದಾದೆ ನನಗದು ಅನಿಸಿತು. ವಿದೇಶಕ್ಕೆ ಹೋಗಿ PhD ಮಾಡಿದ್ದ, ಅಲ್ಲಿ ಅವನಿಗೆ ಕೆಲಸ ಮಾಡುವ ಅವಕಾಶ ಇತ್ತು. ಅವನು ಹೇಳಿದ, ಇಲ್ಲ, PhD ಆದ ನಂತರ ನಾನು ಭಾರತಕ್ಕೆ ಹಿಂದೆ ತಲುಪಿ ಅಲ್ಲಿಯೇ ಕೆಲಸ ಮಾಡ್ತೇನೆ. ಸೊ ಹಿಂದೆ ಬಂದು ಪುಣೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಸೇರಿದೆ. ಆ್ಯಂಡ್ ಅವನಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ದಟ್ ನಾನು ಈ ಪ್ರೊಫೆಷನಿಗೆ ಬಂದಿದ್ದೇನೆ, ಈ ಪ್ರೊಫೆಷನಲ್ಲಿ ನನ್ನ ಕೆಲಸವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಭಾಳ ಖುಷಿ ಅನಿಸುತ್ತೆ ಸರ್. ನಿಮ್ಮ ಜೊತೆ ಇಷ್ಟು ಹೊತ್ತಿದ್ದದ್ದು ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಟೂಡೆಂಟ್ಸ್ ಎಷ್ಟು ಲಕ್ಕಿ ಇದ್ದಾರೆ ಅಂತ ಹೇಳಿ ನಿಮ್ಮ ಕ್ಲಾಸಲ್ಲಿ ಕೂತ್ಕೊಂಡಾಗ ಅಂತ. ನಮಗೂ ಅಷ್ಟೇ ಭಾಳ ಖುಷಿ ಆಯಿತು ಸರ್. ಈ ಕಾರ್ಯಕ್ರಮಕ್ಕೆ ನೀವು ಮಾಧ್ಯಮದಲ್ಲಿ ಸಾಕಷ್ಟು ಸಲ ಬಂದು ಹೋಗ್ತಾನೆ ಇರ್ತೀರಾ, ನಮ್ಮ ವಾಹಿನಿಗೂ ಕೂಡ ಬಂದಿದ್ದೀರಾ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಬದುಕಿನ ಒಂದಷ್ಟು ಹಂತಗಳನ್ನು ನೆನಪಿಸ್ಕೊಂಡ್ರಲ್ಲ ಸರ್, ಹೇಗೆ ಅನ್ನಿಸ್ತು ಸರ್? ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು. ನಾವು ಸ್ಟೂಡೆಂಟ್ ನೀವು ಇಬ್ರು ಏನು ಇಂಟ್ರೆಸ್ಟ್ ಇದ್ರ ಬಗ್ಗೆ ತೋರಿಸಿದ್ದೀರಾ. ನಾವು ಸುಮಾರು ಇಂಟರ್ವ್ಯೂಸ್ ಮಾಡಿದ್ದೇನೆ. ಕೆಲವು ಇಂಟರ್ವ್ಯೂಸ್ ಮಾಡೋರು ಇಂಟರ್ವ್ಯೂ ಮಾಡಬೇಕು, ಪ್ರಶ್ನೆ ಇಲ್ಲಿದೆ ಕೇಳ್ತಾನೆ, ಉತ್ತರ ಕೊಡಿ ನೀವು. ಬಟ್ ಇಲ್ಲಿ ನಿಮ್ಮ ಪ್ರಶ್ನೆ ಇಲ್ಲಿಂದ ಬರಲಿಲ್ಲ, ನಿಮ್ಮ ಪ್ರಶ್ನೆ ಇಲ್ಲಿಂದ ಬರ್ತದೆ. ಅದು ಸ್ಪಷ್ಟವಾಗಿ ನನಗೆ ಕಾಣಿತು. ಆ ಕಾರಣಕ್ಕೆ ಆ ಪ್ರಶ್ನೆಯಲ್ಲಿ ಅಷ್ಟು ಒಂದು ಉತ್ಸಾಹ ಇದ್ದಾಗ ಉತ್ತರದಲ್ಲಿ ಸಹ ನಾನು ಅಷ್ಟೇ ಉತ್ಸಾಹದಿಂದ ಉತ್ತರ ಕೊಡೋ ಒಂದು ಪ್ರಯತ್ನ ಮಾಡಿದ್ದೇನೆ. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಶಿಕ್ಷಣ ಅನ್ನೋದು ಬರೀ ನಮ್ಮ ಕೆಲಸಕ್ಕೆ ಮಾತ್ರ ನಾವು ಓದ್ಕೊಳ್ಬೇಕು ಅನ್ನೋದು ಮಾತ್ರ ಅಲ್ಲ, ಆದರೆ ನಮಗೆ ನಮ್ಮ ಒಳಗಡೆ ಅದರ ಆಸಕ್ತಿಯೂ ಇರಬೇಕು, ನಮ್ಮ ಗಟ್ಟಿತನದ ನಿಲುವುಗಳು ಇರಬೇಕು ಅನ್ನೋದನ್ನು ಇವತ್ತಿನ ಅತಿಥಿಗಳು ನಮಗೆ ಮತ್ತೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇಂಥ ಪ್ರೇರಣಾದಾಯಕವಾದ ಸಾಧಕರ ಜೊತೆಗೆ ಮತ್ತೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.